ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿ ಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಭಾನುವಾರದ ಉಪನ್ಯಾಸಕರು ನಮ್ಮ ಸೋದರರಾದ ವೈ.ಎ. ವಾಸುದೇವ ಅವರು. ಅವರ ಪರಿಚಯ ತಮಗೆಲ್ಲರಿಗೂ ಕೂಡ ಇದೆ. ಇವರು ಎಲ್ಲ ಲಾಡ್ಜ್ಗಳಿಗೆ ಭೇಟಿ ಕೊಟ್ಬಿಟ್ಟು ಗೋಷ್ಠಿಗಳನ್ನು ನಿರ್ದೇಶಿಸಿದರೆ ಉಪನ್ಯಾಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದಲ್ಲಿ ಸೌತ್ ಝೋನ್ ಆರ್ಗನೈಸರ್ ಆಗಿ ಥಿಯಾಸಫಿ ಸೊಸೈಟಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ ತಮ್ಮ ವೃತ್ತಿಯಿಂದ ನಿವೃತ್ತಿ ಆದ ಮೇಲೆ ಈಗ ಪೂರ್ತಿಯಾಗಿ ಥಿಯಾಸಫಿಕಲ್ ಸೊಸೈಟಿಗೆ ತಮ್ಮ ಸರ್ವಿಸ್ ಅನ್ನು ಮುಡುಪಾಗಿಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ವಿಷಯ ನಾನು ಎಂದರೆ ಏನು, ಮೊದಲ ಮತ್ತು ಕೊನೆಯ ಬಿಡುಗಡೆ ಕೃಷ್ಣಮೂರ್ತಿ ಅವರದು. ಅದರ ಬಗ್ಗೆ ಉಪನ್ಯಾಸ ನೀಡಲಿಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಮಾನ್ಯ ಸಹೋದರ ಸಹೋದರಿಯರೇ, ಮೊದಲಿಗೆ ಜೀವನ್ಮುಕ್ತ ಮಹಾತ್ಮರನ್ನು ವಂದಿಸುತ್ತಾ ನನ್ನ ಈ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಷಯ ಬಂದು ನಮ್ಮ ಸಹೋದರರು ಹೇಳಿದಂಗೆ ಮೊದಲ ಮತ್ತು ಕೊನೆಯ ಬಿಡುಗಡೆ ಎಂಬ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ಅದರಲ್ಲಿ 2 ಚಾಪ್ಟರ್ಸ್ ಇದೆ. ಸ್ವಜ್ಞಾನ ಅಂತ ಒಂದು ಮತ್ತು ನಾನು ಅಂದರೆ ಏನು ಅಂತ. ಅದರ ಪೈಕಿ ಮೊದಲು ಬರ್ತಕ್ಕಂಥದ್ದು ಸ್ವಜ್ಞಾನ ಅಂತ, ಸೆಲ್ಫ್ ನಾಲೆಡ್ಜ್ ಅಂತ. ಅಲ್ಲಿಂದ ಪ್ರಾರಂಭ ಮಾಡೋಣ ಅಂತ ತೀರ್ಮಾನ ಮಾಡಿ ಈ ಒಂದು ಉಪನ್ಯಾಸವನ್ನು ತಯಾರು ಮಾಡ್ಕೊಂಡಿದ್ದೀನಿ. ಜೆ.ಕೆ. ರವರ ವಿಚಾರ ತುಂಬ ಆಳವಾಗಿ ಮತ್ತು ಗಾಢವಾಗಿ ನಮ್ಮನ್ನು ಬಡಿದು ಎಬ್ಬಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಮತ್ತು ಎಷ್ಟೋ ಅನುಮಾನಗಳಿಗೆ ಇದುವರೆಗೆ ನಾವು ಕೇಳದೇ ಇರತಕ್ಕಂಥ ವಿಷಯಗಳನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳು, ಅದು ಬಿಟ್ಟು ಬೇರೆ ಏನೂ ಬೋಧನೆ ಮಾಡಿಲ್ಲ. ನಾವು ಅಂದ್ಕೊಳ್ತೀವಿ ಅದು ಕಠಿಣ ಅಂತ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋದಂಗೆಲ್ಲ ನಮಗೆ ಅದರ ಮೇಲೆ ಬೆಳಕು ಚೆಲ್ತಾ ಹೋದಂತೆಲ್ಲ ಎಷ್ಟು ಸ್ಪಷ್ಟವಾಗಿ, ಎಷ್ಟು ನಿಖರವಾಗಿ ನಮ್ಮ ಅಂತರಂಗವನ್ನು ಶೋಧನೆ ಮಾಡಿದ್ದಾರೆ ಎನ್ನುವುದು ನಮಗೆ ಅರ್ಥ ಆಗುತ್ತೆ. ಗೌತಮ್ ಬುದ್ಧರು ಕೂಡ ಈ ಮಾರ್ಗವನ್ನೇ ನಮಗೆ ಬೋಧನೆ ಮಾಡಿರೋದು. ಅವರು ಬೋಧನೆ ಪ್ರಾರಂಭ ಆಗುವುದೇ ದುಃಖ ಸತ್ಯ ಎಂಬತಕ್ಕಂಥ ವಿಚಾರದಿಂದ. ಯಾಕೆಂದರೆ ಪ್ರತಿಯೊಬ್ಬ ಮಾನವನೂ ಕೂಡ ತಾನು ದುಃಖ ಪಡಬಾರದು, ಸಂತೋಷದಿಂದ ಇರಬೇಕು, ಸಮಸ್ಯೆಗಳಿಂದ ದೂರ ಇರಬೇಕು, ಸಮಸ್ಯೆಗಳು ಉಂಟಾಗಬಾರದು ಮತ್ತು ಆನಂದವಾದ ಭರಿತ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಮೂಲಭೂತ ಆಸೆ ಪ್ರತಿಯೊಬ್ಬ ಮಾನವನಲ್ಲೂ ಇರುತ್ತೆ. ಆದರೆ ಈ ಆಸೆಗೆ ವಿರುದ್ಧವಾಗಿ ನಾವು ಮಾಡತಕ್ಕಂಥ ಕ್ರಿಯೆಗಳಿಂದ, ಕಾರ್ಯಗಳಿಂದ ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ. ಅನೇಕ ಸಮಸ್ಯೆಗಳನ್ನು ಉಂಟು ಮಾಡ್ಕೊಳ್ತಾ ಇರ್ತೀವಿ. ಆದ್ದರಿಂದ ಅದು ಯಾವ ರೀತಿ, ಯಾವ ದಾರಿನಲ್ಲಿ ನಾವು ಹೋದರೆ ನಮ್ಮ ಆಶಯ ಏನಿದೆ, ನಾವು ಆನಂದವನ್ನು ಹೊಂದಬೇಕು ಅಂತಕ್ಕಂಥ ಆಶಯ ಏನಿದೆ,
ಅದನ್ನು ಹೊಂದುವುದಕ್ಕೆ ಸಾಧ್ಯವಾಗತಕ್ಕಂಥ ಮಾರ್ಗವನ್ನ ಗೌತಮ ಬುದ್ಧರು ಕೂಡ ತೋರಿಸಿದ್ದಾರೆ. ಮತ್ತು ಜೆ.ಕೆ. ರವರು ಕೂಡ ಅದೇ ಮಾರ್ಗದಲ್ಲಿ ಅದೇ ವಿಚಾರಗಳನ್ನ ತಗೊಂಡು ಇನ್ನು ಸ್ವಲ್ಪ ಆಳವಾಗಿ ಅದನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಈ ದಿನದ ವಿಚಾರ ಕೂಡ ಸ್ವಜ್ಞಾನ ಕೂಡ ಅದೇ ದಾರಿನಲ್ಲಿ ಇರ್ತಕ್ಕಂಥ ಒಂದು ವಿಷಯ. ಅಂದ್ರೆ ಸಮಸ್ಯೆಗಳಿಂದ ನಮ್ಮನ್ನು ನಾವು ದೂರ ಮಾಡಿಕೊಳ್ಳೋದು. ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳುವುದಂದ್ರೆ ಸಮಸ್ಯೆಗಳಿಂದ ದೂರ ಹೋಗುವುದಲ್ಲ, ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಸಮಸ್ಯೆಗಳಿಗೆ ಅಲ್ಲಿಂದ ಬಿಡುಗಡೆ ಹೊಂದುವುದು. ಅರ್ಥ ಮಾಡಿಕೊಳ್ಳುವುದ್ರ ಮೂಲಕ ಅದರಿಂದ ಬಿಡುಗಡೆ ಹೊಂದುವುದು ಅವರು ತೋರಿಸಿರ್ತಕ್ಕಂಥ ಮಾರ್ಗ. ಆದ್ದರಿಂದ ಈ ವಿಚಾರಗಳನ್ನ ತಮ್ಮ ಮುಂದೆ ಇಡುವುದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸುತ್ತಾ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ಗೆ, ಪದಾಧಿಕಾರಿಗಳಿಗೂ ಮತ್ತು ಇದಕ್ಕೆ ಹೋಸ್ಟ್ ಆಗಿ ಕಾರ್ಯನಿರ್ವಹಿಸತಕ್ಕಂಥ ಮಹದೇವಪ್ಪನವ್ರಿಗೂ ಮತ್ತು ಲಕ್ಷ್ಮೇಶ್ವರ ಅವ್ರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಜೆ.ಕೆ. ಅವರು ಕೂಡ ಮೊದಲಿಗೆ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಪ್ರಪಂಚದಲ್ಲಿ ಅದಕ್ಕೆ ಕೊನೆ ಮೊದಲು ಇಲ್ಲದಂತಹ ಸಮಸ್ಯೆಗಳಿದೆ. ಎಲ್ಲಿ ನೋಡಿದರೂ ರಾಷ್ಟ್ರಗಳ ಮಧ್ಯೆ ಯುದ್ಧಗಳು ನಡೀತಾ ಇದೆ. ಮನುಷ್ಯರ ಮಧ್ಯೆನೂ ಕೂಡ ಯುದ್ಧಗಳು ನಡೀತಾ ಇದೆ. ದ್ವೇಷ ಭಾವನೆಗಳಿದೆ, ಘರ್ಷಣಾ ವಾತಾವರಣ ಇದೆ, ಒಬ್ಬರನ್ನೊಬ್ಬರು ಮೋಸ ಮಾಡ್ಕೊಳ್ತಕ್ಕಂಥ ಪ್ರವೃತ್ತಿ ಇದೆ. ಇದೆಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಯಾರು ಅಂತ ಪರಿಶೋಧನೆ ಮಾಡುವುದೇ ಅವರ ಮೊದಲ ಉದ್ದೇಶ. ಅಂದ್ರೆ ಪ್ರಪಂಚದ ಸಮಸ್ಯೆಗಳು ನಾವೇನಂದ್ಕೊಳ್ತೀವಿ ಅಂದ್ರೆ ಪ್ರಪಂಚದ ಸಮಸ್ಯೆಗಳು ನಮ್ಮದಲ್ಲ, ಅದು ಪ್ರಪಂಚದ ಸಮಸ್ಯೆಗಳು ಅಂದ್ಕೊಳ್ತೀವಿ. ಆದರೆ ಅವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ನೀವೇ ಪ್ರಪಂಚ ಅಂತ ಹೇಳ್ತಾರೆ. ಪ್ರಪಂಚದ ಸಮಸ್ಯೆಗಳು ನಿಮ್ಮ ಸಮಸ್ಯೆಗಳೇ ಪ್ರಪಂಚದ ಸಮಸ್ಯೆಗಳು ಅಂತ ಹೇಳ್ತಾರೆ. ಯಾವ ರೀತಿ ಅಂದ್ರೆ ಪ್ರಪಂಚ ಅನ್ನೋದು ನಮಗಿಂತ ಭಿನ್ನವಾಗಿಲ್ಲ, ಅಂದ್ರೆ ಬೇರೆ ಇದಲ್ಲ. ನಾವೆಲ್ಲರೂ ಸೇರಿಕೊಂಡು ರಚನೆ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯೇ ಪ್ರಪಂಚ. ನಾವ್ಯಾರು ಇಲ್ಲದೆ ಇದ್ರೆ ಪ್ರಪಂಚನೂ ಇಲ್ಲ. ಅದಕ್ಕೆ ಉದಾಹರಣೆ ಅಂದ್ರೆ ನಾವು ಬೆಂಗಳೂರು ಅಂತ ಸಿಟಿ ಅಂತ ತಗೊಂಡ್ರೆ, ಬೆಂಗಳೂರು ಸಿಟಿ ಯಾವ ರೀತಿ ಇದೆ ಅಂತಂದ್ರೆ ನಾವೆಲ್ಲಿಂದಲೋ ಬಂದು ನಾನೊಂದು ಮನೆ ಕಟ್ಕೊಂಡಿದ್ದೀನಿ, ನೀವೆಲ್ಲರೂ ಎಲ್ಲಿಂದಲೋ ಬಂದು ಮನೆ ಕಟ್ಕೊಂಡಿದ್ದೀರಾ, ಮತ್ತು ಮೂಲ ನಿವಾಸಿಗಳು ಇಲ್ಲೇ ಇದ್ದಾರೆ. ಅವರೆಲ್ಲರ ಸಂಬಂಧಗಳು ಸೇರಿ ಒಂದು ಬೆಂಗಳೂರು ನಗರ ಅಂತ ಏರ್ಪಟ್ಟಿದೆ. ನಾವೆಲ್ಲರೂ ನಮ್ಮ ಪಾಡಿಗೆ ನಮ್ಮ ಸ್ಥಾನಗಳಿಗೆ ಹೋಗ್ಬಿಟ್ರೆ ಮೂಲ ನಿವಾಸಿಗಳು ಕೂಡ ಇಲ್ಲಿಂದ ಖಾಲಿ ಮಾಡಿದ್ರೆ ಬೆಂಗಳೂರು ಅನ್ನೋ ಸಿಟಿ ಇರುವುದಿಲ್ಲ. ಅಂದ್ರೆ ಅದರ ರಚನೆ ಆಗಿರೋದು ಏನಂದ್ರೆ ನಾವೆಲ್ಲರೂ ಸೇರಿಕೊಂಡು ಅದನ್ನ ಬೆಂಗಳೂರು ಅನ್ನತಕ್ಕಂಥ ಒಂದು ನಗರವನ್ನ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ನಮಗಿಂತ ಭಿನ್ನವಾಗಿಲ್ಲ ಅದು. ಅದೇ ರೀತಿ ನಮ್ಮ ಸಮಸ್ಯೆಗಳು ಪ್ರಪಂಚದಲ್ಲಿರ್ತಕ್ಕಂಥ ರಚನೆ ಅಥವಾ ಸಮಾಜದ ರಚನೆ ಹೆಂಗಾಗಿದೆ ಅಂದ್ರೆ ನಾವು ಮತ್ತು ನೀವು ಮತ್ತು ಇತರರು ಎಲ್ಲರೂ ಸೇರಿಕೊಂಡು ಒಂದು ಸಂಘ ಜೀವಿಗಳಾಗಿ ಪರಸ್ಪರ ಸಂಬಂಧಗಳನ್ನು ಹೊಂದಿರ್ತಕ್ಕಂಥದ್ದೇ ಪ್ರಪಂಚ. ಆದ್ದರಿಂದ ಪ್ರಪಂಚ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಆದ್ದರಿಂದ ಪ್ರಪಂಚದ ಸಮಸ್ಯೆಗಳು ಬೇರೆ ಅಲ್ಲ, ನಮ್ಮ ಸಮಸ್ಯೆಗಳು ಬೇರೆ ಅಲ್ಲ. ನಾವು ಎಷ್ಟು ತಾಮಸಿಗಳಾಗಿದ್ದೇವೆ ಅಂದ್ರೆ ಇದನ್ನು ಎಷ್ಟು ಸಲ ಪುನರುಚ್ಚರಿಸಿದ್ರು ಸಾಲದು ಅಂತಾರೆ ಜೆ.ಕೆ. ಅವರು. ಅಂದ್ರೆ ನೀವೇ ಪ್ರಪಂಚ ಅನ್ನೋದನ್ನ ಎಷ್ಟು ಸಲ ಹೇಳಿದ್ರು ಸಾಲದು ಅಂತಾರೆ. ಯಾಕಂದ್ರೆ ನಮಗೆ ಅದನ್ನ ಅರ್ಥನೇ ಆಗಲಿಲ್ಲ. ಪ್ರಪಂಚ ಬೇರೆ, ನಾವು ಬೇರೆ ಅಂದ್ಕೊಂಡಿದ್ದೀವಿ. ಪ್ರಪಂಚದ ಸಮಸ್ಯೆಗಳು ಬೇರೆ, ನಮ್ಮ ಸಮಸ್ಯೆಗಳು ಬೇರೆ ಅಂದ್ಕೊಂಡಿದ್ದೀವಿ. ಬೇರೆ ಯಾವುದೋ ದೇಶದಲ್ಲಿ ಸಮಸ್ಯೆಗಳಾಗ್ತಾ ಇದ್ದಾರೆ, ನಮ್ಗೆ ಸಂಬಂಧ ಇಲ್ಲ ಅಂದ್ಕೊಳ್ತೀವಿ. ನಾವು ಕಾರಣಕರ್ತ ಅಲ್ಲ ಅಂದ್ಕೊಳ್ತೀವಿ. ಇವೆಲ್ಲವೂ ಕೂಡ ಅದು ಭ್ರಮೆ. ಆದ್ದರಿಂದ ಪ್ರಪಂಚದಲ್ಲಿ ಏನು ಸಮಸ್ಯೆಗಳಿದೆಯೋ ಅದೆಲ್ಲರ ಮೂಲ ಕಾರಣಕರ್ತರು ನಾವು. ಈಗ ಯಾವುದೋ ಒಂದು ಕಾಯಿಲೆಗೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರೇನ್ ಮಾಡ್ತಾ ಇದ್ದಾರೆ, ಮೊದಲು ಎಲ್ಲ ಟೆಸ್ಟ್ಗಳು ಮಾಡ್ತಾರೆ. ಅಂದ್ರೆ ನಿಮ್ಮ ಕಾಯಿಲೆಗೆ ಮೂಲ ಕಾರಣ ಏನು ಅಂತ ತಿಳ್ಕೊಳ್ತಾರೆ. ಯಾಕಂದ್ರೆ ಅದನ್ನ ವಾಸಿ ಮಾಡೋದಕ್ಕೆ ಮೂಲ ಕಾರಣ ಏನು, ಅದು ಕಾಯಿಲೆ ಬರೋದಕ್ಕೆ ಏನು ಅನ್ನೋದು ತಿಳ್ಕೊಬೇಕು. ಆಮೇಲೆ ಟ್ರೀಟ್ಮೆಂಟ್ ಮಾಡೋದು ಸುಲಭ ಆಗುತ್ತೆ. ಅದೇ ರೀತಿ ಈ ಪ್ರಪಂಚದ ಸಮಸ್ಯೆಗಳಿಗೆ ಮೂಲ ಕಾರಣ ಯಾರು ಅಂತ ತಿಳ್ಕೊಳ್ಳೋದು ಮುಖ್ಯ. ನಾವೇನು ಅಂದ್ಕೊಳ್ತೇವೆ ಅಂದ್ರೆ ಪ್ರಪಂಚದ ಸಮಸ್ಯೆಗಳೇ, ಆದ್ರೆ ನಮ್ದು ಪ್ರಪಂಚದ ಸಮಸ್ಯೆಗಳಲ್ಲ ಅಂದ್ಕೊಳ್ತೀವಿ. ಅದಲ್ಲ. ನಾವೆಲ್ಲರೂ ಸೇರಿ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಪ್ರಪಂಚದಲ್ಲಿ ನಾವೆಲ್ಲರೂ ಸೇರಿ ಪರಸ್ಪರ ಸಂಬಂಧಗಳಲ್ಲಿ
ಬರ್ತಾ ಇರ್ತಕ್ಕಂಥ ಸಮಸ್ಯೆಗಳೇ ಪ್ರಪಂಚದ ಸಮಸ್ಯೆಗಳು ಕೂಡ. ಅವು ಬೇರೆ, ನಾವು ಬೇರೆ ಅಲ್ಲ. ಆದ್ದರಿಂದ ಪ್ರಪಂಚ ಸರಿ ಹೋಗ್ಬೇಕಾದ್ರೆ, ಪ್ರಪಂಚದ ಸಮಸ್ಯೆಗಳು ಸರಿ ಹೋಗ್ಬೇಕಾದ್ರೆ ಮೊದಲು ನಾವು ಸರಿ ಹೋಗ್ಬೇಕು. ನಮ್ಮಲ್ಲಿ ಪರಿವರ್ತನೆ ಆಗಬೇಕು. ನಮ್ಮಲ್ಲಿ ಪರಿವರ್ತನೆ ಆಗಬೇಕಾದ್ರೆ ಏನು ಕೆಟ್ಟೋಗಿದೆಯೋ ಅದನ್ನು ಸರಿಪಡಿಸ್ಕೊಳ್ಬೇಕು. ಎಲ್ಲಿ? ನಮ್ಮಲ್ಲಿ. ಅಂದ್ರೆ ನಮ್ಮಲ್ಲಿ ಸರಿಪಡಿಸ್ಕೊಳ್ಬೇಕಾದ್ರೆ ಅದು ಏನು ಸರೋಗಿದೆ, ಏನು ಅದನ್ನ ಕೆಟ್ಟೋಗ್ಬಿಟ್ಟಿದೆ, ನಮ್ಮಲ್ಲಿ ಏನು ತೊಂದರೆ ಆಗಿದೆ, ಅದು ಯಾವ ರೀತಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದೆ, ನಮ್ಮ ಅಂತರಂಗದಲ್ಲಿ ಸಮಸ್ಯೆಗಳು ಎಲ್ಲಿಂದ ಉದ್ಭವ ಆಗ್ತಾ ಇದೆ, ಅದು ತಿಳ್ಕೊಳ್ಳೋದು ಮುಖ್ಯ. ಆದ್ದರಿಂದ ನಮ್ಮನ್ನು ನಾವು ಅರಿತುಕೊಳ್ಳುವ ಮುಖಾಂತರನೇ ನಮ್ಮಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನಮ್ಮಲ್ಲಿ ಒಂದು ಹಳೆ ಗಾಡಿ ಇದ್ರೆ, ಒಂದು ಕಾರ್ ಇದ್ರೆ, ಅದು ರಿಪೇರಿಗೆ ಬಂದಿದ್ರೆ ಅದನ್ನು ಸರಿ ಮಾಡ್ಕೋಬೇಕಾದ್ರೆ ಮೊದಲು ಎಲ್ಲಿ ರಿಪೇರಿ ಆಗ್ಬೇಕಾಗಿದೆ, ಎಲ್ಲಿ ಕೆಟ್ಟೋಗ್ಬಿಟ್ಟಿದೆ ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು. ಅದರಂತೆ ಇರುವ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಎಲ್ಲಿ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ನಮ್ಮನ್ನು ನಾವು ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಅಂದ್ರೆ, ಅದು ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಅಲ್ಲಿಂದಲೇ ಪ್ರಾರಂಭ ಆಗ್ತಾ ಇರೋದು. ಆದ್ದರಿಂದ ನಮ್ಮನ್ನು ನಾವು ತಿಳ್ಕೊಳ್ಳೋದು ಅಷ್ಟು ಮುಖ್ಯ ಅಂತ ಅಷ್ಟು ಒತ್ತು ಕೊಡ್ತಾ ಇದ್ದಾರೆ ಜೆ.ಕೆ. ರವರು. ಆದ್ದರಿಂದ ನಾವೇ ಪ್ರಪಂಚ ಮತ್ತು ನಮ್ಮ ಸಮಸ್ಯೆಗಳೇ ಪ್ರಪಂಚದ ಸಮಸ್ಯೆಗಳು. ಇದನ್ನು ಎಷ್ಟು ಸಲ ಪುನರುಚ್ಚರಿಸಿದರೂ ಸಾಲದು. ಏಕೆಂದರೆ ನಾವು ಎಷ್ಟು ತಾಮಸಗಳಾಗಿದ್ದೇವೆ ಎಂದರೆ ಪ್ರಪಂಚದ ಸಮಸ್ಯೆಗಳು ನಮಗೆ ಸೇರಿದ್ದಲ್ಲ ಎಂದು ಭಾವಿಸುತ್ತೇವೆ. ಪ್ರಪಂಚದಲ್ಲಿರುವ ಭಯಾನಕವಾದ ಯಾತನೆ ಮತ್ತು ಗೊಂದಲಗಳಿಗೆ ಹಾಗೂ ಯಾವಾಗ ಬೇಕಾದರೂ ಸಂಭವಿಸಬಹುದಾದ ಯುದ್ಧಗಳಿಗೆ ನಾವೇ ಜವಾಬ್ದಾರರು. ಪ್ರಪಂಚವನ್ನು ಪರಿವರ್ತಿಸಬೇಕಾದರೆ ಮೊದಲು ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಬೇಕು. ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಬೇಕಾದರೆ ಮೊದಲು ನಮ್ಮನ್ನು ನಾವು ಅರಿಯಬೇಕು. ವ್ಯಕ್ತಿ ಎಂದರೆ ನಾನು ಮತ್ತು ನೀವು ಈ ಸಮಸ್ಯೆಗಳನ್ನು ಸೃಷ್ಟಿಸಿ ಇಷ್ಟೊಂದು ಹಾನಿಗೆ ಕಾರಣರಾಗಿದ್ದೇವೆ ಹೊರತು ಪ್ರಪಂಚವಲ್ಲ. ಪ್ರಪಂಚವೆಂದರೆ ನೀವು ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಹೊಂದಿರುವ ಸಂಬಂಧ. ಪ್ರಪಂಚ ನನ್ನನ್ನು ಮತ್ತು ನಿಮ್ಮನ್ನು ಬಿಟ್ಟು ಯಾವುದೋ ಪ್ರತ್ಯೇಕವಾದದ್ದಲ್ಲ. ಪ್ರಪಂಚ ಅಥವಾ ಸಮಾಜ ಎಂಬುದು ನಾವು ಪರಸ್ಪರ ಏರ್ಪಡಿಸಿಕೊಂಡಿರುವ ಅಥವಾ ಏರ್ಪಡಿಸಿಕೊಳ್ಳಬೇಕೆಂದು ಉದ್ದೇಶಿಸಿರುವ ಸಂಬಂಧ. ಆದ್ದರಿಂದ ಸಮಸ್ಯೆಯಾಗಿರುವುದು ನೀವು ಮತ್ತು ನಾವೇ ಹೊರತು ಪ್ರಪಂಚವಲ್ಲ. ಪ್ರಪಂಚದ ನಮ್ಮನ್ನು ನಾವು ಅರಿಬೇಕಾದ್ರೆ ನಾವು ಅಂದ್ಕೊಂಡಿರ್ತೀವಿ ಈ ಪ್ರಪಂಚದಿಂದ ದೂರ ಹೋಗ್ಬೇಕು ಅಂತ. ಆದರೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪ್ರಪಂಚದಿಂದ ದೂರ ಮಾಡಿಕೊಳ್ಳುವ ಸಂಬಂಧಗಳಿಂದ ದೂರ ಮಾಡಿಕೊಳ್ಳುವ ಪ್ರಕ್ರಿಯೆಯಿಂದ ಇದು ಸಾಧ್ಯವಿಲ್ಲ. ಅಂದರೆ ನಮ್ಮನ್ನು ನಾವು ಅರಿಬೇಕಾದ್ರೆ ಪ್ರಪಂಚದಿಂದ ದೂರ ಇರುವುದಾಗಲಿ, ನಮ್ಮ ಸಂಬಂಧಗಳನ್ನು ಬಿಟ್ಟು ದೂರ ಹೋಗುವುದಾಗಲಿ ಇದರಿಂದ ಸಾಧ್ಯವಿಲ್ಲ. ಏಕೆಂದರೆ ನಾವು ಇದ್ದೇವೆ ಎಂದರೆ, ಬದುಕಿದ್ದೇವೆ ಎಂದರೆ ಇತರರೊಡನೆ ಸಂಬಂಧ ಇದ್ದೇ ಇರುತ್ತದೆ. ನಾವು ಪರಸ್ಪರ ಸಂಬಂಧ ಇಲ್ಲದೆ ಇದ್ರೆ ನಮ್ಮ ಅಸ್ತಿತ್ವನೇ ಇಲ್ಲ. ನಾವು ಇದ್ದೀವಿ ಅಂದ್ರೆ ನಾವು ಬೇರೆ ಯಾರೊಂದಿಗಾದರೂ ಸಂಬಂಧ ಇರಲೇಬೇಕು. ಅದು ಪ್ರತ್ಯೇಕವಾಗಿ ನಾವು ಒಬ್ಬರೇ ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತ್ಯೇಕವಾಗಿ ಒಬ್ಬರೇ ಜೀವಿಸುತ್ತೇವೆ ಎಂಬುದು ಸಾಧ್ಯವಿಲ್ಲ. ಆದ್ದರಿಂದ ಸಂಬಂಧ ಇದ್ದೇ ಇರಬೇಕು. ಆದರೆ ಸಮಸ್ಯೆಗಳೆಲ್ಲಿ ಹುಟ್ಟುತ್ತಾ ಇದೆ? ಸರಿಯಾದ ಸಂಬಂಧವಿಲ್ಲದೆ ಇರುವುದೇ ಘರ್ಷಣೆಗೆ, ಯಾತನೆಗಳಿಗೆ, ಹೋರಾಟಗಳಿಗೆ ಕಾರಣ. ನಾವು ಸಂಬಂಧಗಳನ್ನ ಕಡಿಯುವುದಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಅಲ್ಲಿರ್ಬೇಕಾದ್ರೆ, ಸಮಸ್ಯೆಗಳು ಇಲ್ಲದೆ ಇರಬೇಕಾದ್ರೆ ಆ ಸಂಬಂಧಗಳನ್ನು ಸರಿ ಮಾಡ್ಕೊಳ್ಬೇಕು. ಬೇರೆ ದಾರಿನೇ ಇಲ್ಲ, ಅದೊಂದೇ ದಾರಿ ಇರ್ತಕ್ಕಂಥದ್ದು. ಪ್ರಪಂಚದ ಸಮಸ್ಯೆಗಳಿಗಾಗ್ಬೋದು, ವೈಯಕ್ತಿಕ ಸಮಸ್ಯೆಗಳಾಗ್ಬೋದು, ಎಲ್ಲವೂ ಕೂಡ ನಮ್ಮಿಂದನೇ ಅದು ಹೊರಬಂದಿರತಕ್ಕಂಥದ್ದು. ಆದ್ದರಿಂದ ನಮ್ಮನ್ನು ನಾವು ಸರಿ ಮಾಡಿಕೊಳ್ಬೇಕು. ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಬೇಕಾದ್ರೆ ನಮ್ಮನ್ನು ನಾವು ಅರಿತುಕೋಬೇಕು. ಆದ್ದರಿಂದ ನಮ್ಮ ಪ್ರಪಂಚ ಎಷ್ಟೇ ಚಿಕ್ಕದಾಗಿರಲಿ, ಕಿರಿದಾಗಿರಲಿ, ಆ ಕಿರಿದಾದ ಪ್ರಪಂಚದಲ್ಲೇ ನಮ್ಮ ಸಂಬಂಧಗಳನ್ನು ನಾವು ಪರಿವರ್ತಿಸಿಕೊಳ್ಳಬೇಕು. ಅದು ಸಾಧ್ಯವಾದರೆ ಅದರ ಅಲೆಯು ಸದಾ ಬಹಿರಂಗವಾಗಿ ಪ್ರವಹಿಸುವ ಒಂದು ಅಲೆಯಂತೆ ವರ್ತಿಸುತ್ತದೆ. ಹೀಗೆ ಪ್ರಪಂಚ ತನ್ನ ಪರಿವರ್ತನೆಯ ಮೂಲಕ ಉಂಟಾಗುತ್ತದೆ. ಅಂದರೆ ನಮ್ಮ ಪ್ರಪಂಚ ಎಷ್ಟೇ ಚಿಕ್ಕದಾಗಿರೋ, ಒಂದು ಕುಟುಂಬ
ಪೂರ್ತಿ ನನ್ನ ಪ್ರಪಂಚ ಆಗಿರಬಹುದು, ಅಥವಾ ನನ್ನ ಕಚೇರಿ ನನ್ನ ಪ್ರಪಂಚ ಆಗಿರಬಹುದು, ನನ್ನ ವ್ಯಾಪ್ತಿ ಎಷ್ಟೇ ಚಿಕ್ಕದಾಗಿರಬಹುದು, ಅಥವಾ ಒಂದು ದೇಶಕ್ಕೆ ಪ್ರಧಾನಮಂತ್ರಿ ಆಗಿರಬಹುದು, ಅವರ ಪ್ರಪಂಚ ಅಷ್ಟು ವಿಶಾಲವಾಗಿರಬಹುದು, ಅಥವಾ ವಿಶ್ವಸಂಸ್ಥೆ ಆಗಿರಬಹುದು, ಇನ್ನೂ ವಿಶಾಲವಾಗಿರಬಹುದು. ನಮ್ಮ ಪ್ರಪಂಚ, ನಾವು ವ್ಯವಹಾರ ಮಾಡ್ತಾ ಇರತಕ್ಕಂಥ ಪ್ರಪಂಚ ಎಷ್ಟೇ ಕಿರಿದಾಗಿದ್ರೂ ಕೂಡ, ಎಷ್ಟೇ ಚಿಕ್ಕದಾಗಿದ್ರೂ ಕೂಡ, ಅಲ್ಲಿ ನಮ್ಮ ಸಂಬಂಧಗಳನ್ನ ಸರಿ ಮಾಡಿಕೊಳ್ಳಬೇಕು, ಅಲ್ಲಿ ನಾವು ಪ್ರಶಾಂತ ಸ್ಥಿತಿಯನ್ನ ತರಬೇಕು. ಅವರು ಹೇಳುವ ಪ್ರಕಾರ ನಮ್ಮದು ಈ ರೀತಿ ಅದೇನಾದ್ರೂ ಸಾಧ್ಯ ಆದರೆ, ನಮ್ಮಲ್ಲಿ ಪ್ರಶಾಂತ ಸ್ಥಿತಿಯನ್ನು ತರುವುದಕ್ಕೆ ಸಾಧ್ಯ ಆದರೆ, ನಮ್ಮ ಕಿರಿದಾದ ಪ್ರಪಂಚದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ಅಣ್ಣ ತಮ್ಮಂದಿರಲ್ಲಿ, ನಮ್ಮ ಅಕ್ಕ ತಂಗಿಯರ ಜೊತೆ, ನಮ್ಮ ಕುಟುಂಬದ ಜೊತೆ ನಾವು ಸಾಮರಸ್ಯವನ್ನು ತರುವುದಾದರೆ, ಪ್ರಶಾಂತ ಸ್ಥಿತಿಯನ್ನು ತರುವುದಾದರೆ, ಆ ಒಂದು ಅಲೆ ಇದೆಯಲ್ಲ, ಅದು ಬಹಿರ್ಮುಖವಾಗಿ ನಿರಂತರವಾಗಿ ಹರಿಯುವ ಒಂದು ಅಲೆಯಂತೆ ಮಾರ್ಪಾಡಾಗಿ ತನ್ನ ಸುತ್ತಲೂ ಇರತಕ್ಕಂಥ ಪ್ರಪಂಚದಲ್ಲಿ ತನ್ನ ಪ್ರಭಾವವನ್ನು ಬೀರಿ ಅಲ್ಲೂ ಕೂಡ ಅದರ ಪ್ರಭಾವವನ್ನ ಬೀರುತ್ತೆ. ಆ ಮೂಲಕವೇ ನಮ್ಮ ಪ್ರಪಂಚವನ್ನು ಸರಿ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ವ್ಯಾಪ್ತಿಯಿಂದ ಇರತಕ್ಕಂಥ ಪ್ರಪಂಚವೂ ಕೂಡ ಅದರ ಮುಖಾಂತರ ಪರಿವರ್ತನೆ ಆಗುತ್ತದೆ, ಬದಲಾವಣೆ ತರಕ್ಕೆ ಸಾಧ್ಯ ಆಗುತ್ತದೆ. ಅದು ಒಂದು ದಾರಿ ಅಂತ ಹೇಳ್ತಾರೆ. ಸೆಲ್ಫ್ ನಾಲೆಡ್ಜ್ ಈಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್. ಮತ್ತೆ ಸೆಲ್ಫ್ ನಾಲೆಡ್ಜ್ ಅನ್ನೋದು ನಮ್ಮ ವಿವೇಕವನ್ನು ವೃದ್ಧಿ ಮಾಡೋದಕ್ಕೆ, ನಮ್ಮ ಪ್ರಜ್ಞಾನವನ್ನ ಪ್ರಾರಂಭ ಮಾಡೋದಕ್ಕೆ ಅದೇ ನಾಂದಿ. ಸ್ವಜ್ಞಾನ ಅಥವಾ ತನ್ನನ್ನು ತಾನು ಅರಿತುಕೊಳ್ಳುವುದು ಪ್ರಜ್ಞಾನದ ಆರಂಭ. ತನ್ನನ್ನು ತಾನು ಅರಿಯಬೇಕಾದರೆ ಹಾಗೆ ಅರಿತುಕೊಳ್ಳಬೇಕೆಂಬ ಆಶಯವಿರಬೇಕು. ಯಾಕೆಂದರೆ ಆಸಕ್ತಿ ಇರಬೇಕು. ಇಲ್ಲಿಯೇ ಇರುವುದು ನಮ್ಮ ಕಷ್ಟ. ನಮ್ಮ ಆಸಕ್ತಿ ಎಲ್ಲವೂ ಜೀವನೋಪಾಯಕ್ಕಾಗಿಯೇ ದುಡಿಯುವುದು, ಅಧಿಕಾರ ಅಂತಸ್ತುಗಳನ್ನು ಗಳಿಸಲು ಹೋರಾಡುವುದರಲ್ಲಿಯೇ ಕಳೆದು ಹೋಗುತ್ತದೆ. ನಮ್ಮನ್ನು ನಾವು ಅರಿತುಕೊಳ್ಬೇಕಾದ್ರೆ ತುಂಬಾ ಆಸಕ್ತಿ ಇರಬೇಕು. ಅದು ಬಲವಂತವಾಗಿ ಬರತಕ್ಕಂಥದ್ದಲ್ಲ, ನಮ್ಮಲ್ಲೇ ಆಸಕ್ತಿ ಹುಟ್ಟಬೇಕು. ಇದಕ್ಕೆ ಮೂಲ ಕಾರಣ ಏನು ಅಂತ ನಾವು ಪ್ರಶ್ನಿಸಿಕೊಳ್ಳಬೇಕು. ನಮ್ಮಲ್ಲಿ ಅನೇಕರಿಗೆ ಅತೃಪ್ತಿ ಅನ್ನೋದು ಇದೆ, ಯಾಕಂದ್ರೆ ಕಷ್ಟಗಳನ್ನೋದು ಇದೆ, ಮತ್ತು ಸ್ಥಿತಿ ಇಲ್ಲದೆ ಇರತಕ್ಕಂಥ ಸ್ಥಿತಿ ಇದೆ, ಗೊಂದಲಗಳಿದೆ. ಆದರೆ ಅಂತ ಒಂದು ಅತೃಪ್ತಿ ನಮ್ಮಲ್ಲಿ ಅನೇಕರು ಅತೃಪ್ತರಾಗಿದ್ದರೂ ಕೂಡ ತತ್ಕ್ಷಣವೇ ಬದಲಾವಣೆಯನ್ನು ಬಯಸುತ್ತೇವೆ. ಆ ಅತೃಪ್ತಿಯಿಂದ ನಾವು ಪರಿಶೀಲನೆ ಮಾಡೋದಿಲ್ಲ. ಅತೃಪ್ತಿ ನಮ್ಮನ್ನು ಜ್ವಲಿಸುವಂತೆ ಮಾಡಬೇಕು, ನಮ್ಮ ಅಂತರಂಗವನ್ನು ಕದಲಿಸಬೇಕು. ನಮ್ಮ ದುಃಖಗಳು ಇವೆಲ್ಲವೂ ಸೇರಿ ನಮ್ಮನ್ನ, ಇದೇನಿದು, ಬದುಕೇನು, ಈ ಸೃಷ್ಟಿ ಏನು, ನಾವು ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ, ಯಾಕೆ ಈ ಕಷ್ಟಗಳನ್ನ ಅನುಭವಿಸ್ಬೇಕು, ಇಂಥ ಮೂಲಭೂತವಾದ ಪ್ರಶ್ನೆಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಏನೋ ಆ ದುಃಖ, ಆ ಅತೃಪ್ತಿ ಅನ್ನೋದು. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ತಕ್ಷಣ ದೂರ ಓಡಬೇಕು. ನನಗೆ ಆ ಅತೃಪ್ತಿ ಅನ್ನೋದು ಬೇಡ, ನನಗೆ ಆ ದುಃಖ ಬೇಡ. ಸಣ್ಣ ಸಣ್ಣ ವಿಚಾರಗಳಿಂದ ನಾವು ತೃಪ್ತಿ ಪಟ್ಟುಕೊಂಡು ಆ ಒಂದು ಜ್ವಾಲೆ, ನಮ್ಮನ್ನು ದಹಿಸ್ತಕ್ಕಂಥ ಜ್ವಾಲೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾವು ಮುಂದಾಗ್ತೀವಿ. ಕೇವಲ ಒಂದು ನಿರ್ದಿಷ್ಟ ಫಲಿತಾಂಶವನ್ನು ಸಾಧಿಸುವುದರಲ್ಲಿ ನಮ್ಮ ಅತೃಪ್ತಿಯ ಶಕ್ತಿ ಹರಿದು ಹೋಗುತ್ತದೆ. ಅತೃಪ್ತಿ ನಮ್ಮನ್ನು ಜ್ವಲಿಸುವಂತೆ ಮಾಡಬೇಕು. ಬದುಕನ್ನು ಮತ್ತು ಜೀವನದ ಸಮಗ್ರ ಪ್ರಕ್ರಿಯೆಯನ್ನು ಪ್ರಶ್ನಿಸುವಂತೆ ಮಾಡಬೇಕು. ಜೀವನ ಅಂದ್ರೆ ಏನು, ಈ ಸಮಗ್ರವಾಗಿ ಈ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಲ್ಲ, ಆ ರೀತಿ ನಮ್ಮನ್ನ ಜ್ವಲಿಸುವಂತೆ ಮಾಡಬೇಕು. ನಮ್ಗೆ ಅತೃಪ್ತಿ, ನಮ್ಮ ಕಷ್ಟಗಳು, ನಮ್ಮ ತೊಂದರೆಗಳು ಇವೆಲ್ಲವನ್ನು ನಾವು ಆ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ಅದಕ್ಕೆ ಬದಲಾಗಿ ನಾವೇನ್ ಮಾಡ್ತೀವಿ, ಅತೃಪ್ತಿಯನ್ನು ಒಂದು ಕಾಲುವೆಯಲ್ಲಿ ಹರಿಯಲು ಬಿಡುವುದರಿಂದ ನಾವು ಮಧ್ಯಮ ಹಂತದ ವ್ಯಕ್ತಿಗಳಾಗುತ್ತೇವೆ. ಅತೃಪ್ತಿ ಬಂದ ತಕ್ಷಣ, ಅಸಂತೋಷ ಆದ ತಕ್ಷಣ, ದುಃಖ ಬಂದ ತಕ್ಷಣ ಅದರಿಂದ ಓಡೋದಕ್ಕೆ ನಮಗೆ ಎಂಟರ್ಟೈನ್ಮೆಂಟ್ಗಳು ಇದೆ, ಅಥವಾ ತೃಪ್ತಿ ಕೊಡ್ತಕ್ಕಂಥ ಅನೇಕ ಕೇಂದ್ರಗಳಿದೆ. ಅದನ್ನ ವಿವರಿಸಿ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಅವರವರ ಮಟ್ಟಕ್ಕೆ ತಕ್ಕಂಗೆ ತೃಪ್ತಿ ಕೊಡ್ತಕ್ಕಂಥ, ಸಮಾಧಾನ ಕೊಡ್ತಕ್ಕಂಥ ಅನೇಕ ವಿಧಾನಗಳಲ್ಲಿ ಪ್ರಪಂಚ ರಚನೆ ಆಗಿದೆ. ನಾವು ಅದನ್ನು ಮೊರೆ ಹೋಗ್ತೀವಿ. ನಮ್ಮಲ್ಲಿರ್ತಕ್ಕಂಥ ಜ್ವಲಿಸುವಂತಹ ಒಂದು ಅತೃಪ್ತಿಯ ಅಲೆಯನ್ನು ನಾವು ನಂದಿಸಿಬಿಡ್ತೀವಿ, ಅದನ್ನ ಮೇಲೆ ಹೇಳದಂಗೆ ನೋಡ್ಕೊಳ್ತೀವಿ, ಮತ್ತು ಸದ್ಯಕ್ಕೆ ಅದರಿಂದ ಪಾರಾಗ್ತೀವಿ.
ಮತ್ತೆ ಯಥಾ ಪ್ರಕಾರ ನಮ್ಮ ದುಃಖಗಳ, ನಮ್ಮ ಸಮಸ್ಯೆಗಳು ಮತ್ತೆ ಅದೇ ಪ್ರಕಾರ ಯಥಾ ಪ್ರಕಾರ ನಮ್ಮನ್ನು ಕಾಡ್ತಾ ಇರುತ್ತೆ. ಇದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಬೇಕು. ಶಾಶ್ವತವಾದ ಬಿಡುಗಡೆಯನ್ನ ಪಡೆಯುವುದಕ್ಕೆ ನಮ್ಮ ಒಂದು ಅತೃಪ್ತಿ ನಮಗೆ ಸಹಾಯ ಮಾಡಬೇಕು. ಮಹತ್ವದ ಹಂತದ ಮಧ್ಯಮ ಹಂತದ ವ್ಯಕ್ತಿಗಳಾಗುತ್ತೇವೆ. ಮುನ್ನುಗ್ಗುವ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಜೀವನದ ಸಮಗ್ರ ಅರ್ಥವನ್ನು ಕಂಡು ಹಿಡಿಯಬೇಕೆಂಬ ಇಚ್ಛೆಯ ತೀವ್ರತೆಯನ್ನು ಕಳೆದುಕೊಳ್ಳುತ್ತೇವೆ. ಲೂಸಿಂಗ್ ದಟ್ ಇಂಟೆನ್ಸಿಟಿ ಟು ಫೈಂಡ್ ಔಟ್ ದಿ ಹೋಲ್ ಸಿಗ್ನಿಫಿಕೆನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತಾರೆ. ಈ ಸಮಗ್ರ ಪ್ರಕ್ರಿಯೆ, ಈ ಸಂಪೂರ್ಣ ಈ ಅಸ್ತಿತ್ವ ಏನಿದೆ, ಇದನ್ನ ಪ್ರಶ್ನೆ ಮಾಡತಕ್ಕಂತ ಒಂದು ಶಕ್ತಿಯನ್ನು ನಾವು ಕಳ್ಕೊಂಡು ಬಿಡ್ತೀವಿ. ನಾವೇನ್ ಮಾಡ್ತೀವಿ, ಸಣ್ಣ ಸಣ್ಣ ತೃಪ್ತಿಗಳಲ್ಲೇ ಕೂಡ ತೃಪ್ತಿ ಪಟ್ಕೊಂಡು ಅದರಲ್ಲೇ ಅಲ್ಪ ಸುಖಗಳಿಗಾಗಿ ನಾವು ತೃಪ್ತಿ ಪಟ್ಕೊಂಡು ಆ ಒಂದು ಜ್ವಾಲೆಯನ್ನ ನಂದಿಸ್ಕೊಳ್ತೀವಿ. ಮತ್ತೆ ಮುಂದುವರಿತಾ, ಸ್ವಜ್ಞಾನವನ್ನು ಬೇರೊಬ್ಬರು ನಮಗೆ ಕೊಡಲು ಸಾಧ್ಯವಿಲ್ಲ. ನಮ್ಮ ಬಗ್ಗೆ ತಿಳುವಳಿಕೆ ನಮಗೆ ಗೊತ್ತಿರುತ್ತೆ ಹೊರತು ಬೇರೆ ಯಾರೂ ಕೂಡ ಸ್ವಜ್ಞಾನವನ್ನ ನೀವು ಇದ್ದೀರಿ ಅಂತ ಹೇಳೋದಕ್ಕೆ, ನಮ್ಮ ಅಂತರಂಗವನ್ನ ಪರಿಶೋಧಿಸಿ ಹೇಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇದನ್ನು ಯಾವ ಪುಸ್ತಕದ ಮೂಲಕವೂ ಪಡೆಯಲು ಸಾಧ್ಯವಿಲ್ಲ. ನಾವೇ ಕಂಡು ಹಿಡಿಯಬೇಕು. ನಾವು ಹೇಗೆ ಇದ್ದೇವೆ ಎಂಬುದರ ಬಗ್ಗೆ ತಿಳುವಳಿಕೆ ಇಲ್ಲದಿದ್ದರೆ ಸರಿಯಾದ ಆಲೋಚನೆಗೆ ಆಧಾರವಿರುವುದಿಲ್ಲ. ಯಾಕಂದ್ರೆ ನಮಗೆ ಆಲೋಚನೆಗಳು ಬರ್ತಾ ಇರುತ್ತೆ. ಆ ಆಲೋಚನೆಗಳಿಗೆ ಆಧಾರ ಯಾವುದು ಅಂದ್ರೆ ನಮ್ಮ ಅಂತರಂಗ, ಅಂದ್ರೆ ನಮ್ಮ ಅನುಭವಗಳು, ನಮ್ಮ ತಿಳುವಳಿಕೆ, ನಮ್ಮ ಪರಿಜ್ಞಾನ, ನಾವು ಇದು ಬರೋಕೆ ನಮ್ಮ ಪರಿಸರ, ಮತ್ತು ನಾವು ಬೆಳೆದು ಬಂದಿರತಕ್ಕಂಥ ರೀತಿ ನೀತಿ, ಇವೆಲ್ಲವೂ ಸೇರಿ ನಮ್ಮ ಹಿನ್ನೆಲೆಯಾಗಿರುತ್ತೆ. ಅಲ್ಲಿಂದ ನಮ್ಮ ಆಲೋಚನೆಗಳು ಹುಟ್ಕೊಂಡು ಬರ್ತಾ ಇರುತ್ತೆ. ಅದು ಗೊತ್ತಿಲ್ಲದೆ ಇದ್ರೆ ನಮ್ಮ ಆಲೋಚನೆಗಳಿಗೆ ಒಂದು ಆಧಾರ ಇರುವುದಿಲ್ಲ. ನಾವ್ಯಾಕೆ ಒಂದು ಧರ್ಮದ ಬಗ್ಗೆ ಒಂದು ಅಭಿಪ್ರಾಯ ಇಟ್ಕೊಂಡಿರ್ತೀವಿ, ಅವ್ರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡ್ತೀವಿ, ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ವಿಭಿನ್ನವಾಗಿ ಆಲೋಚನೆ ಮಾಡ್ತೀವಿ, ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಏನೋ ನಮಗೆ ಬೇಕಾದ ರೀತಿಯಲ್ಲಿ ಆಲೋಚನೆ ಮಾಡ್ತೀವಿ. ಒಬ್ಬರ ಬಗ್ಗೆ ವಿಶ್ವಾಸ ಇಡ್ತೀವಿ, ಮತ್ತೊಬ್ಬರ ಬಗ್ಗೆ ದ್ವೇಷ ಕಟ್ಕೊಳ್ತೀವಿ. ಇವೆಲ್ಲ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಆ ವ್ಯಕ್ತಿಗಳ ಬಗ್ಗೆ ನಾವು ರೂಪಿಸ್ಕೊಂಡಿರ್ತಕ್ಕಂಥ ನಮ್ಮ ಅನುಭವಗಳ ಮೂಲಕ ಬಂದಿರತಕ್ಕಂಥ ಹಿನ್ನೆಲೆಯನ್ನು ನಾವು ಹೊಂದಿರುವುದರಿಂದ ಆ ರೀತಿ ನಾವು ವಿಭಿನ್ನವಾಗಿ ಯೋಚನೆ ಮಾಡ್ತೀವಿ. ಆ ಯೋಚನೆಗಳಿಗೆ ಆಧಾರ ಇರುವುದೇ ನಮ್ಮ ಅಂತರಂಗದಲ್ಲಿ. ನಾವು ಅದನ್ನು ನಮ್ಮನ್ನು ನಾವು ತಿಳ್ಕೊಳ್ಳದೆ ಇದ್ರೆ ಆ ಯೋಚನೆಗಳಿಗೆ ಯಾವುದೇ ಆಧಾರವಿರುವುದಿಲ್ಲ. ನಮ್ಮನ್ನು ನಾವು ತಿಳ್ಕೊಂಡ್ರೆ ನಮ್ಮ ಯೋಚನೆಗಳು ಯಾಕಂಗೆ ಬರ್ತಾ ಇದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರಿಯಬಹುದು. ಅದೊಂದು ಸ್ವಜ್ಞಾನದ ಮೂಲಕ ನಮಗೆ ಅದರ ಅರಿವು ಬರುತ್ತೆ. ವ್ಯಕ್ತಿ ತನ್ನನ್ನು ತಾನು ಇರುವಂತೆ ಅರಿತುಕೊಳ್ಳಬೇಕು. ತಾನು ಹೇಗೆ ಇರಬೇಕೆಂದು ಬಯಸುತ್ತಾನೆಯೋ ಅದರಂತೆ ಅಲ್ಲ. ತಾನು ಹೇಗೆ ಇರಬೇಕೆಂದು ಬಯಸುತ್ತಾನೆಯೋ ಅದು ಕೇವಲ ಒಂದು ಆದರ್ಶ. ಆದ್ದರಿಂದ ಅದು ಕಾಲ್ಪನಿಕ ಮತ್ತು ಅವಾಸ್ತವಿಕ. ಯಾವುದು ವಾಸ್ತವವಾಗಿ ಇದೆಯೋ ಅದನ್ನು ಮಾತ್ರವೇ ಪರಿವರ್ತಿಸಲು ಸಾಧ್ಯ. ನನ್ನನ್ನು ಅರಿಬೇಕಾದ್ರೆ ನಾನು ಹೇಗಿದ್ದೀನೋ ಹಾಗೇ ಅರ್ಥಕೊಳ್ಬೇಕು. ನಾನು ಏನು ಆಗಬೇಕಾಗಿದ್ದೀನೋ ಆ ರೀತಿ ಅಲ್ಲ, ಅದು ವಾಸ್ತವಿಕತೆ ಅಲ್ಲ. ನಾನೀಗ ಕೋಪಿಷ್ಠನಾಗಿದ್ದರೆ ನನ್ನ ಕೋಪ ಯಾಕೆ ಬರ್ತಾ ಇದೆ, ನಾನು ಕೋಪಿಷ್ಠ ಅನ್ನೋದನ್ನು ಮೊದಲು ಗುರುತಿಸಬೇಕು. ನಾನು ಸಮಾಧಾನ ಸ್ಥಿತಿಯನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ, ಪ್ರಶಾಂತವಾಗಿರುವ ಸ್ಥಿತಿಯನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನಿನ್ನ ಕೋಪಿಷ್ಠನಾಗೇ ಇದ್ದೀನಿ ಅಂತ ಅರ್ಥ. ಪ್ರಶಾಂತ ಸ್ಥಿತಿ ಅನ್ನೋದು ಕಲ್ಪನೆ. ನಾವು ಆಗ್ಬೇಕು ಅಂತ ಆಸೆ ಇರಬಹುದು ನನ್ನಲ್ಲಿ, ಆದ್ರೆ ಇಲ್ಲ. ಆಸೆ ಅನ್ನೋದು ಒಂದು ಆದರ್ಶ ಅನ್ನೋದು ಮುಂದೆ ಯಾವಾಗಲೂ ಘಟಿಸಬಹುದಾದಂತ ಒಂದು ವಿಚಾರ. ಆದ್ರೆ ಈಗ ಸದ್ಯಕ್ಕೆ ವಾಸ್ತವಿಕತೆ ಏನಂದ್ರೆ ನಾನು ಕೋಪಿಷ್ಠ ಅನ್ನೋದು, ಅಥವಾ ನಾನು ಏನಾಗಿದ್ದೀನೋ ಅದು ವಾಸ್ತವಿಕ ಸ್ಥಿತಿ. ಏನು ಆಗಬೇಕು ಅಂದ್ಕೊಂಡಿದ್ದೀನಿಯೋ ಅದು ವಾಸ್ತವಿಕ ಸ್ಥಿತಿ ಅಲ್ಲ, ನನ್ನ ಆದರ್ಶ. ನಾನು ಆಗಬೇಕು ಅಂದ್ಕೊಂಡಿರೋದು ನನ್ನ ಆದರ್ಶ, ಮುಂದೆ ಸಂಭವಿಸ್ತಕ್ಕಂಥದ್ದು. ಆದ್ದರಿಂದ ಅದರಲ್ಲಿ ಯಾವುದೇ ರೀತಿಯಾದಂತಹ ವಾಸ್ತವಿಕತೆ ಇಲ್ಲ. ಆದರ್ಶದಿಂದ ಈಗ ಸದ್ಯಕ್ಕೆ ಪರಿವರ್ತನೆ ಆಗಬೇಕಾದ್ರೆ ನಾನು ಯಾವ ರೀತಿ ಇದ್ದೇನೆಯೋ ಅದನ್ನು ಮಾತ್ರ ಪರಿವರ್ತನೆ ಮಾಡಲು ಸಾಧ್ಯವೇ ಹೊರತು ಒಂದು ಇಲ್ಲದೇ ಇರುವುದನ್ನ ಕಲ್ಪಿಸಿಕೊಂಡು ಅದನ್ನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ.
ನೀವು ಕುರೂಪಿಗಳಾಗಿರಬಹುದು, ಅಥವಾ ಸುಂದರವಾಗಿರಬಹುದು, ಕೆಟ್ಟವರಾಗಿರಬಹುದು, ಅಥವಾ ಕುಚೇಷ್ಟೆಯುಳ್ಳವರಾಗಿರಬಹುದು. ಯಾವ ವಿಕಾರವೂ ಇಲ್ಲದೆ ನಿಮ್ಮನ್ನು ನೀವು ಇರುವಂತೆ ಅರಿತುಕೊಳ್ಳುವುದು ಸದ್ಗುಣದ ಪ್ರಾರಂಭ. ಸದ್ಗುಣದ ಪ್ರಾರಂಭ ಎಲ್ಲಿದೆ? ನಮ್ಮನ್ನು ಯಥಾಸ್ಥಿತಿಯಾಗಿ, ಯಾವ ಸ್ಥಿತಿಯಲ್ಲಿದ್ದೇವೋ, ನಾವೇನಾದ್ರೂ ಆಗಿರ್ಬೋದು, ಸುಂದರವಾಗಿರ್ಬೋದು, ಕುರೂಪಿ ಆಗಿರ್ಬೋದು, ಕುಚೇಷ್ಟೆಯುಳ್ಳವರಾಗಿರ್ಬೋದು, ಕೋಪಿಷ್ಠರಾಗಿರ್ಬೋದು, ದುರ್ಮಾರ್ಗರಾಗಿರ್ಬೋದು, ಏನೇ ಆಗಿರ್ಬೋದು, ಅಥವಾ ಒಳ್ಳೆಯವರಾಗಿರ್ಬೋದು, ಏನೇ ಆಗಿರ್ಬೋದು, ಯಾವ ರೀತಿ ಇದ್ದೀವೆಯೋ ಆ ರೀತಿ ಅರಿತುಕೊಳ್ಳುವುದೇ ಸದ್ಗುಣದ ಪ್ರಾರಂಭ ಅಂತ ಹೇಳ್ತಾರೆ. ಸದ್ಗುಣವನ್ನು ಪೂಜೆ ಮಾಡೋದ್ರಿಂದ ಸದ್ಗುಣ ಬರುವುದಿಲ್ಲ. ದುರ್ಗುಣಗಳಿಂದ ಬಿಡುಗಡೆ ಬಂದಾಗ ಸದ್ಗುಣ ಅಲ್ಲಿರುತ್ತೆ. ದುರ್ಗುಣಗಳನ್ನ ಅರ್ಥ ಮಾಡಿಕೊಂಡು ಅದರಿಂದ ಬಿಡುಗಡೆ ಹೊಂದಿದರೆ ಸದ್ಗುಣ ಅದೇ ಇರುತ್ತೆ. ಸದ್ಗುಣವನ್ನು ನಾವು ಹೊಂದುವುದಕ್ಕೆ ಸಾಧ್ಯ ಇಲ್ಲ. ದುರ್ಗುಣಗಳನ್ನು ಹೋಗಲಾಡಿಸುವುದೇ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ವಿಚಾರ. ಯಾಕಂದ್ರೆ ಅದು ವಾಸ್ತವಿಕ ಸಂಗತಿ. ದುರ್ಗುಣ ಇರುವುದು ವಾಸ್ತವಿಕ. ಅದನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ ಅದು ರೂಪುಗೊಂಡಿದೆ, ಎಲ್ಲಿಂದ ಅದು ಹುಟ್ಕೊಂಡು ಬಂದಿದೆ, ಯಾವ ರೀತಿ ಪೋಷಣೆ ಪಡಿತಾ ಇದೆ, ನಾವು ಅದನ್ನು ಇನ್ನೂ ಯಾಕೆ ಇಟ್ಕೊಂಡಿದ್ದೀವಿ, ಆ ಗುಣವನ್ನ ನಮ್ಮ ಅನುಕೂಲಕ್ಕಾಗಿ ಇಟ್ಕೊಂಡಿದ್ದೀವಿ ಅನ್ನೋದನ್ನ ವಾಸ್ತವಿಕತೆಯನ್ನ ನಾವು ಅರಿತರೆ ಅಲ್ಲಿಂದ ಬಿಡುಗಡೆ ಸಿಗುತ್ತೆ. ಏಕೆಂದರೆ ಅದು ಬಿಡುಗಡೆಯನ್ನು ಕೊಡುತ್ತದೆ. ಸದ್ಗುಣ ಇರಬೇಕು, ಯಾಕಂದ್ರೆ ಅದು ಬಿಡುಗಡೆ ಕೊಡುತ್ತೆ. ಸದ್ಗುಣವನ್ನು ಬೆಳೆಸ್ಕೊಳ್ಳುವುದರಿಂದ ಕೇವಲ ಗೌರವ ಲಭಿಸುತ್ತದೆಯೇ ಹೊರತು ಅರಿವು ಮತ್ತು ಬಿಡುಗಡೆಗಳು ಲಭಿಸುವುದಿಲ್ಲ. ಸದ್ಗುಣವನ್ನು ಬೆಳೆಸ್ಕೊಳ್ತೀನಿ, ಪ್ರಯತ್ನ ಪಡ್ತೀನಿ, ಅದನ್ನ ಅಳವಡಿಸ್ಕೊಳ್ತೀನಿ ಅಂದ್ರೆ ಸಮಾಜದಲ್ಲಿ ನಮಗೆ ಗೌರವ ಲಭಿಸುತ್ತದೆ ಹೊರತು ಅದರಿಂದ ಬಿಡುಗಡೆ ಸಿಗುವುದಿಲ್ಲ, ಅರಿವು ಬರುವುದಿಲ್ಲ. ಅರಿವು ಬರಬೇಕಾದ್ರೆ, ಬಿಡುಗಡೆ ಬರಬೇಕಾದ್ರೆ ದುರ್ಗುಣದಿಂದ ಬಿಡುಗಡೆ ಪಡಿಬೇಕು. ದುರ್ಗುಣವನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ವಿರುದ್ಧವಾದದ್ದನ್ನಲ್ಲ, ಅವಾಸ್ತವಿಕವಾದದ್ದನ್ನಲ್ಲ. ವಾಸ್ತವಿಕವಾಗಿರುವುದು ದುರ್ಗುಣ. ದುರ್ಗುಣವನ್ನ ಅರ್ಥ ಮಾಡಿಕೊಂಡು ಆ ಅಭ್ಯಾಸಗಳಿಂದ ನಾವು ಹೊರ ಬಂದರೆ ಬಿಡುಗಡೆ ಲಭಿಸುತ್ತೆ ನಮ್ಗೆ. ಅದರಿಂದ ಫ್ರೀಡಮ್ ಆಗುತ್ತೀವಿ, ಶಾಶ್ವತವಾಗಿ ಅಲ್ಲಿಂದ ಹೊರಬರ್ತೀವಿ. ಆವಾಗ ದುರ್ಗುಣ ಅದರ ಪಾಡಿಗದು ಅಲ್ಲೇ ಇರುತ್ತೆ. ಸ್ವಾಭಾವಿಕವಾಗಿ ಸದ್ಗುಣಿಯಾಗಿರುವುದಕ್ಕೂ ಪ್ರಯತ್ನ ಪೂರ್ವಕವಾಗಿ ಸದ್ಗುಣಿಯಾಗಿರುವುದಕ್ಕೂ ವ್ಯತ್ಯಾಸವಿದೆ. ಅದೇ ಸ್ವಾಭಾವಿಕವಾಗಿ ಸದ್ಗುಣ ಆಗಿರುವುದಕ್ಕೂ ಪ್ರಯತ್ನ ಪೂರ್ವಕವಾಗಿ ಸದ್ಗುಣಿಯಾಗಿರುವುದಕ್ಕೂ ವ್ಯತ್ಯಾಸವಿದೆ. ವಾಸ್ತವವಾಗಿ ಇರುವುದನ್ನು ಅರಿತುಕೊಳ್ಳುವುದು ಬಹಳಷ್ಟು ಕಷ್ಟ. ಏಕೆಂದರೆ ವಾಸ್ತವವಾಗಿರುವುದು ಇದೆಯೋ ಅದು ಒಂದು ಕ್ಷಣವೂ ನಿಶ್ಚಲವಾಗಿರುವುದಿಲ್ಲ. ವಾಸ್ತವವಾಗಿ ಏನಿದೆಯೋ, ನಾನು ಈ ಕ್ಷಣದಲ್ಲಿ ಒಂದು ರೀತಿಯಲ್ಲಿರ್ತೀನಿ, ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಪರಿಸರ ಬದಲಾವಣೆ ಆದ ತಕ್ಷಣ ಅಥವಾ ನನ್ನ ಸ್ನೇಹಿತರ ಬದಲಾದ ತಕ್ಷಣ ನಾನು ಇನ್ನೊಂದು ರೀತಿಯಲ್ಲಿ ವರ್ತನೆ ಮಾಡ್ತೀನಿ. ಮನೆಯಲ್ಲಿ ಒಂದು ರೀತಿ ಇರ್ತೀನಿ, ಕಚೇರಿನಲ್ಲಿ ಒಂದು ರೀತಿ ಇರ್ತೀನಿ, ಮತ್ತೆ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಇನ್ನೊಂದು ರೀತಿ, ಬಾಲ್ಯ ಸ್ನೇಹಿತರ ಜೊತೆ ಒಂದು ರೀತಿಯಲ್ಲಿ ಇರ್ತೀನಿ. ಈ ರೀತಿ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ನಾನು ಹೇಳ್ತಕ್ಕಂಥ ಒಂದು ವಸ್ತು. ಆ ಕ್ಷಣ ಕ್ಷಣಕ್ಕೂ ಇರತಕ್ಕಂಥ ಸ್ಥಾಯಿಯಾಗಿರುವುದಲ್ಲ, ಅದು ಯಾವಾಗಲೂ ನಿಶ್ಚಲವಾಗಿರುವುದಲ್ಲ, ಯಾವಾಗಲೂ ಇರುತ್ತೆ. ನೆವರ್ ಸ್ಟಿಲ್ ಅಂಡ್ ನೆವರ್ ಸ್ಟ್ಯಾಟಿಕ್, ಇಟ್ ಈಸ್ ಆಲ್ವೇಸ್ ಇನ್ ಮೂಮೆಂಟ್ ಅಂತ. ಅದು ಯಾವಾಗಲೂ ಚಲನಶೀಲವಾಗಿರುತ್ತೆ, ಸ್ಥಾಯಿಯಾಗಿರುವುದಿಲ್ಲ. ನಾನು ಇರತಕ್ಕಂಥ ವಿಚಾರ ಅದು ಸದಾ ಚಲಿಸುತ್ತಿರುತ್ತದೆ. ಅದೇ ವಾಸ್ತವಿಕ, ಅದು ನಿಜ ಕೂಡ. ಚಲನೆಯಲ್ಲಿರುವುದೇ ವಾಸ್ತವಿಕ. ಆದ್ದರಿಂದ ವಾಸ್ತವಿಕತೆಯನ್ನು ಅರಿಯಲು ಎಚ್ಚರಿಕೆಯಿಂದ ಕೂಡಿದ ಬಹು ಚುರುಕಾದ ವೇಗವಾದ ಮನಸ್ಸು ಅಗತ್ಯ. ಮನಸ್ಸು ಅಲರ್ಟ್ ಆಗಿರಬೇಕು ಮತ್ತು ಅವೇರ್ನೆಸ್ ಇರಬೇಕು, ಶಿಫ್ಟ್ ಮೈಂಡ್ ಇರಬೇಕು, ವೇಗವಾಗಿ ಅರಿತ್ಕೋಬೇಕು ಮತ್ತು ಅದು ಚುರುಕಾಗಿರ್ಬೇಕು ಮತ್ತು ಎಚ್ಚರಿಕೆಯಿಂದಲೂ ಕೂಡಿರಬೇಕು. ಅಂತ ಮನಸ್ಸಿದ್ದಾಗ ಇರಬೇಕು. ನಮ್ಮನ್ನು ನಾವು ಅರಿಬೇಕಾದ್ರೆ ಅದು ಮೂಲಭೂತವಾದ ಅವಶ್ಯಕತೆ. ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಅರಿತುಕೊಳ್ಳಲು ನಾನು ಅಪೇಕ್ಷಿಸಿದರೆ ಆಗ ನಾನು ಆ ವ್ಯಕ್ತಿಯನ್ನು ನಿಂದಿಸಕೂಡದು. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾವು ಯಾವುದನ್ನಾದರೂ ಅರಿತುಕೊಳ್ಬೇಕಾದ್ರೆ, ವಿಜ್ಞಾನಿ ಯಾವುದನ್ನಾದ್ರೂ ಪರಿಶೋಧನೆ ಮಾಡಬೇಕು, ಒಂದನೇದು ಅದರಿಂದ ಬೇಜಾರು ಪಟ್ಕೋಬಾರ್ದು. ತನ್ನ ಕಾರ್ಯವನ್ನ ತಾನು ಗೌರವಿಸಬೇಕು. ನಿಂದಿಸಕೂಡದು, ಅವನನ್ನು ವೀಕ್ಷಿಸಬೇಕು ಮತ್ತು ಅಧ್ಯಯನ ಮಾಡಬೇಕು. ನಾನು ಯಾವುದನ್ನು ಅಧ್ಯಯನ ಮಾಡುತ್ತೇನೆಯೋ ಅದನ್ನು ಪ್ರೀತಿಸಬೇಕು. ಒಂದು ಮಗುವನ್ನು ನೀವು ಅರಿಯಲು ಅಪೇಕ್ಷಿಸಿದರೆ ಅದನ್ನು ಪ್ರೀತಿಸಬೇಕು ಮತ್ತು ನಿಂದಿಸಬಾರದು. ನೀವು ಆ ಮಗುವಿನೊಡನೆ ಆಟವಾಡಬೇಕು. ಅದರ ಚಲನೆಗಳು,
ವೈಲಕ್ಷಣಗಳು ಮತ್ತು ನಡತೆಯ ರೀತಿ ನೀತಿಗಳನ್ನು ಗಮನಿಸಬೇಕು. ಆದರೆ ನೀವು ಕೇವಲ ನಿಂದಿಸಿದರೆ, ನಿರೋಧಿಸಿದರೆ, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ನಾವು ನಿರೋಧಿಸಿದರೆ ಒಂದು ಮಗುವನ್ನ ಅಥವಾ ಬೈದರೆ, ಆಗ ಆ ಮಗುವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಒಂದು ಮಗುವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇಷ್ಟೆಲ್ಲ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸಬೇಕು. ಅದನ್ನು ಮೊದಲು ನಿಂದಿಸಬಾರದು, ಅದನ್ನು ಪ್ರೀತಿಸಬೇಕು, ಅದರ ಚಲನವಲನಗಳನ್ನು ಗಮನಿಸಬೇಕು, ಅದರೊಂದಿಗೆ ಆಟ ಆಡಬೇಕು, ಅದರ ಪ್ರತಿಕ್ರಿಯೆಗಳನ್ನು ಗಮನಿಸಬೇಕು. ಅದು ಕ್ಷಣ ಕ್ಷಣಕ್ಕೂ ಯಾವ ರೀತಿ ಅದರ ಬದಲಾವಣೆ ಆಗ್ತಾ ಇರುತ್ತೆ, ಯಾವ ರೀತಿ ಅದರ ಮನಸ್ಸಿನಲ್ಲಿ ಭಾವನೆಗಳು ಬದಲಾವಣೆ ಆಗ್ತಾ ಇರುತ್ತೆ ಅನ್ನೋದನ್ನು ಗಮನಿಸಬೇಕು. ಒಂದು ಅಡಿಕೆಯನ್ನು ಕೊಟ್ಟಾಗ ಹೆಂಗೆ ಪ್ರತಿಕ್ರಿಯೆ ಕೊಡುತ್ತೆ ನೋಡ್ಬೇಕು, ಅದನ್ನು ಕಿತ್ಕೊಂಡಾಗ ಏನು ಪ್ರತಿಕ್ರಿಯೆ ಕೊಡುತ್ತೆ ನೋಡ್ಬೇಕು. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಮಗುವಿನ ಒಂದು ವಿಚಾರವು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಅದು ಬಿಟ್ಟು ನಮ್ಮ ಪ್ರಕಾರ ಮಗು ಹಿಂಗಿರ್ಬೇಕು ಅಂತ ನಾವು ಏನು ಆದರ್ಶ ಇಟ್ಕೊಂಡಿದ್ವಿ ಆ ರೀತಿಯಾಗಿ ಮಗುವನ್ನು ನೋಡಿದ್ರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರ ಸಂಸ್ಕಾರಗಳಿರುತ್ತೆ, ಅದರ ಹಿನ್ನೆಲೆ ಇರುತ್ತೆ, ಪೂರ್ವಜನ್ಮ ಸಂಸ್ಕಾರ ಇರುತ್ತೆ, ಪರಿಸರ ಸಂಸ್ಕಾರಗಳಿರುತ್ತೆ. ಅವೆಲ್ಲವೂ ನಮ್ಗೆ ಸಮಗ್ರವಾಗಿ ಅರ್ಥವಾಗಬೇಕಾದ್ರೆ ಆ ಮಗುವಿನೊಡನೆ ನಾವು ಒಂದಾಗಬೇಕು, ಅದರೊಡನೆ ನಾವು ಒಂದಾಗಬೇಕು. ಅದೇ ರೀತಿ ತನ್ನನ್ನು ತಾನು ಅರಿಬೇಕು. ಅದೇ ರೀತಿ ತನ್ನನ್ನು ಅರಿಬೇಕಾದ್ರೂ ಕೂಡ ನಮ್ಮನ್ನು ನಾವು ದ್ವೇಷ ಮಾಡ್ಕೊಳ್ಳಬಾರ್ದು, ನಾವೇ ಸರಿ ಅಂತ ಸಮರ್ಥನೆ ಮಾಡ್ಕೊಳ್ಳಬಾರ್ದು. ನಾವು ಯಾವ ರೀತಿ ಒಂದು ವಸ್ತುವನ್ನು ಯಾವ ರೀತಿ ಪರಿಶೀಲನೆ ಮಾಡ್ತೀವೋ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ಮನಸ್ಸಿನ ವಾಸ್ತವಿಕ ಸ್ಥಿತಿಯನ್ನು ಅರಿಯಲು ಒಬ್ಬ ವ್ಯಕ್ತಿಗೆ ಆಸಕ್ತಿ ಇದ್ದ ಪಕ್ಷದಲ್ಲಿ ಅವನು ಅದರ ಮೇಲೆ ಬಲಪ್ರಯೋಗ ಮಾಡಬೇಕಾಗಿಲ್ಲ. ಮನಸ್ಸನ್ನು ಬಲಪ್ರಯೋಗ ಮಾಡಿ ನಮ್ಮನ್ನು ನಾವು ತಿಳ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ. ಯಾವಾಗ ಆಸಕ್ತಿ ಇರುತ್ತೆ, ನಮಗೆ ಅದನ್ನು ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದಾಗ ಮನಸ್ಸು ತಾನಾಗ ತಾನು ಸೈಲೆಂಟ್ ಆಗ್ಬಿಡುತ್ತೆ. ಮನಸ್ಸು ತಾನಾಗ ತಾನು ಅದರಲ್ಲಿ ಆಸಕ್ತಿ ತೋರಿಸುತ್ತೆ. ಅದನ್ನು ಬಲವಂತ ಮಾಡಬೇಕಲ್ಲ, ಶಿಸ್ತು ಅಥವಾ ಹತೋಟಿಗೆ ಒಳಪಡಿಸಬೇಕಾಗಿಲ್ಲ. ತದ್ವಿರುದ್ಧವಾಗಿ ಮನಸ್ಸು ನಿಷ್ಪ್ರಯತ್ನ, ಪ್ಯಾಸಿವ್ ಅಂತ, ಚುರುಕುತನ ಮತ್ತು ಸಂಪೂರ್ಣ ಗಮನಗಳಿಂದ ಕೂಡಿರುತ್ತದೆ. ಸಂಪೂರ್ಣ ಗಮನ. ಒಬ್ಬ ಟೀಚರ್ ಪಾಠ ಮಾಡಬೇಕಾದ್ರೆ ಸ್ಟೂಡೆಂಟ್ಸು ಆಚೆ ನೋಡೋದು, ಆ ಕಡೆ ಮಾಡೋದು, ಈ ಕಡೆ ಸ್ನೇಹಿತರ ಜೊತೆ ಹರಟೆ ಹೊಡೆಯೋದು, ಇವೆಲ್ಲ ಮಾಡ್ತಾ ಇದ್ರೆ ಅರ್ಥ ಏನದು? ಆ ಪಾಠದ ಮೇಲೆ ಆಸಕ್ತಿ ಇಲ್ಲ ಅಂತ. ಪಾಠದ ಮೇಲೆ ಆಸಕ್ತಿ ಇದ್ದಾಗ ಯಾರು ಕೂಡ ಅವರನ್ನು ಬಲವಂತ ಮಾಡ್ಬೇಕಾದ, ಟೀಚರ್ ಈ ಕಡೆ ನೋಡು, ಆ ಕಡೆ ನೋಡ್ಬೇಡ, ಈ ಕಡೆ ನೋಡು ಅಂತ ಹೇಳ್ಬೇಕಾದ ಅಂತ ಅವಶ್ಯಕತೆ ಇಲ್ಲ. ಆಚೆ ನೋಡ್ತಾ ಇದ್ರೆ ಈ ಕಡೆ ನೋಡಪ್ಪ, ಆ ಕಡೆ ಏನು ನೋಡ್ತಾ ಇದೀಯಾ ಅಂತ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಯಾವುದ್ರ ಬಗ್ಗೆ ನಮ್ಗೆ ಆಸಕ್ತಿ ಇರುತ್ತೋ ಅಲ್ಲಿ ತಾನೇ ತಾನಾಗಿ ಮನಸ್ಸು ಲೀನವಾಗುತ್ತೆ, ಮನಸ್ಸು ತಲ್ಲೀನವಾಗುತ್ತೆ. ಅದರಲ್ಲಿ ಆಸಕ್ತಿ ಇದ್ದಾಗ ಆ ಆಸಕ್ತಿಯನ್ನು ಬೆಳೆಸ್ಕೊಳ್ಳುವುದೇ ನಮ್ಮ ಕರ್ತವ್ಯ. The fundamental understanding of oneself does not come through knowledge or through the accumulation of experience. ಅಂದ್ರೆ ತನ್ನ ಬಗೆಗಿನ ಮೂಲಭೂತವಾದ ಅರಿವು ಪಾಂಡಿತ್ಯದಿಂದ ಅಥವಾ ಅನುಭವಗಳ ಸಂಗ್ರಹಣೆಯಿಂದ ಲಭಿಸುವುದಿಲ್ಲ. ಇವುಗಳಿಂದ ಜ್ಞಾಪಕ ಶಕ್ತಿ ಮಾತ್ರ ಬೆಳೆಯುತ್ತದೆ. ತನ್ನ ಬಗ್ಗೆ ತಾನು ಅರಿಬೇಕಾದ್ರೆ ಇನ್ನೊಂದು ಮೂಲವಾದ ವಿಷಯ ಏನಂದ್ರೆ, ನಾವೆಲ್ಲ ಅಂದ್ಕೊಳ್ತೀವಿ ತುಂಬಾ ಅನುಭವಗಳನ್ನು ಗಳಿಸಿದ್ರೆ ನಮ್ಮ ಬಗ್ಗೆ ನಾವು ಅರಿತುಕೊಳ್ತೀವಿ ಅಂತ, ಅಥವಾ ಸಮಾಚಾರಗಳನ್ನು ಸಂಗ್ರಹಣೆ ಮಾಡಿದರೆ, ಪುಸ್ತಕಗಳಿಂದ ಸಮಾಚಾರಗಳನ್ನ ಸಂಗ್ರಹಣೆ ಮಾಡಿದರೆ ಅದರಿಂದ ನಮ್ಮ ಬಗ್ಗೆ ನಮಗೆ ಅರಿವು ಮೂಡುತ್ತೆ ಅಂತ. ಅದು ಅರಿವಲ್ಲ, ಅದು ಜ್ಞಾಪಕ ಶಕ್ತಿಯನ್ನು ಬೆಳೆಸುತ್ತದೆ ಹೊರತು ನಮ್ಮ ಬಗ್ಗೆ ನಾವು ಅರಿವನ್ನು ಮೂಡಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ತನ್ನ ಬಗ್ಗೆ ತಿಳುವಳಿಕೆಯನ್ನು ಸಂಗ್ರಹಿಸುತ್ತಾ ಹೋದರೆ ಆ ತಿಳುವಳಿಕೆಯೇ ಮುಂದಿನ ಅರಿವೇ ಅಡ್ಡಿ ಆಗುತ್ತದೆ. ನಾವೇನೋ ತಿಳ್ಕೊಂಡಿದ್ದೀವಿ ಅಂದ್ರೆ ಆ ತಿಳುವಳಿಕೆಗೆ ನಾವು ಅಂಟಿಕೊಂಡಿದ್ದರೆ ಆ ತಿಳುವಳಿಕೆಯೇ ಮತ್ತೊಮ್ಮೆ ನೂತನವಾಗಿ ತಿಳ್ಕೊಳ್ಳೋದಕ್ಕೆ ಇದು ಅಡ್ಡಿ ಆಗುತ್ತೆ. ಏಕೆಂದರೆ ಸಂಗ್ರಹಿತ ತಿಳುವಳಿಕೆ ಮತ್ತು ಅನುಭವಗಳು ಒಂದು ಕೇಂದ್ರವಾಗಿ ಪರಿಣಮಿಸುತ್ತವೆ. ನಮ್ಮ ಅನುಭವಗಳು, ಮೊದಲೇ ಹೇಳಿದಂಗೆ, ನಮ್ಮ ಅನುಭವಗಳು ಮತ್ತು ನಮ್ಮ ತಿಳುವಳಿಕೆ ಅವೆಲ್ಲ ಕೂಡ ನಮ್ಮ ಹಿನ್ನೆಲೆಯಾಗಿ ಒಂದು ಕೇಂದ್ರದಲ್ಲಿರುತ್ತೆ, ನಾನು ಎನ್ನತಕ್ಕಂಥ ಕೇಂದ್ರದಲ್ಲಿರುತ್ತೆ. ಆ ನಾನು ಎನ್ನತಕ್ಕಂಥ ಕೇಂದ್ರಗಳ ಮುಖಾಂತರ ನಮ್ಮ ಯೋಚನಾ ಕ್ರಿಯೆಗಳು ಬರತಕ್ಕಂಥದ್ದು. ಆ ಕೇಂದ್ರದ ಯೋಚನಾ ಕ್ರಿಯೆ ಆ ಕೇಂದ್ರದ ಮೂಲಕ ಕೆಲಸ ಮಾಡುತ್ತದೆ ಮತ್ತು ಅಲ್ಲಿ ತನ್ನ ಅಸ್ತಿತ್ವವನ್ನು ಹೊಂದಿರುತ್ತದೆ. ಹಾಗಾಗಿ ನಾವು ವಿಚಾರವನ್ನು ಸಂಗ್ರಹಣೆ ಮಾಡೋದ್ರಿಂದ ಆಗಲಿ ಅಥವಾ ನಮ್ಮ ಅನುಭವಗಳನ್ನು ಹೆಚ್ಚಿಸಿಕೊಳ್ಳೋದ್ರಿಂದ ಆಗಲಿ
ತನ್ನ ಬಗ್ಗಿನ ಅರಿವು ಅದರಿಂದ ಮೂಡುವುದಕ್ಕೆ ಸಾಧ್ಯ ಇಲ್ಲ. ಸ್ವಜ್ಞಾನ ಪಡೆಯಲು ಯಾವ ಒಂದು ವಿಧಾನವೂ ಇಲ್ಲ. ಸ್ವಜ್ಞಾನವನ್ನು ಪಡೆಯೋದಕ್ಕೆ ಒಂದು ವಿಧಾನವನ್ನು ಅನುಸರಿಸಿದರೆ ನಾವು ಒಂದು ವಿಧಾನಕ್ಕೆ ಅಂಟಿಕೊಳ್ತೀವಿ ಹೊರತು ವಿಧಾನವು ಮುಖ್ಯವಾಗುತ್ತದೆ ಹೊರತು ನಮ್ಮ ಬಗ್ಗಿನ ಅರಿವಿಗೆ ಅದು ಸಹಕಾರ ಕೊಡುವುದಿಲ್ಲ. ಮತ್ತು ನಮ್ಮ ಬಗ್ಗಿನ ಅರಿವಿಗೆ ಅದು ಕೂಡ, ಯಾಕಂದ್ರೆ ಒಂದು ವಿಧಾನಕ್ಕೆ ನಾವು ಅಂಟ್ಕೊಂಡು ಬಿಟ್ಟಿರ್ತೀವಿ ಮತ್ತು ಬೇರೆ ವಿಧಾನಗಳನ್ನು ಹುಡುಕೋದ್ರಲ್ಲಿ, ಅಥವಾ ಇದು ಸಕ್ಸಸ್ ಆಗದೆ ಇದ್ರೆ ಇನ್ನೊಂದು ವಿಧಾನ, ಅದು ಸಕ್ಸಸ್ ಆಗದೆ ಇದ್ರೆ ಇನ್ನೊಂದು ವಿಧಾನ, ಈ ರೀತಿ ಹುಡ್ಕೊಂಡು ಹೋಗ್ತೀವಿ ಹೊರತು ನೇರವಾಗಿ ನಮ್ಮನ್ನು ನಾವು ಅರಿಯುವುದಕ್ಕೆ ಪ್ರಯತ್ನ ಪಡೋದೇ ಇಲ್ಲ. ಮತ್ತು ಇವೆಲ್ಲ ವಿಧಾನಗಳು ಕೂಡ ನನ್ನನ್ನು ನಾನು ಅರಿಯುವುದಕ್ಕೆ ಅಡ್ಡಿಗಳಾಗಿ ಪರಿಣಮಿಸುತ್ತೆ. ಇದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಬೇಕಾದಂತ ಅವಶ್ಯಕತೆ ಇದೆ. ಅಥವಾ ಇನ್ನೂ ಅಡ್ಡಿಗಳಿದೆ ನಮ್ಮನ್ನು ನಾವು ಅರಿಯುವುದಕ್ಕೆ. ಏನಂದ್ರೆ, ಅಥಾರಿಟಿ ಪ್ರಿವೆಂಟ್ಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಒನ್ ಸೆಲ್ಫ್. ಅಂದರೆ ತನ್ನನ್ನು ತಾನು ಅರಿತುಕೊಳ್ಳಲು ಅಥಾರಿಟಿ, ಯಾವುದಾದ್ರೂ ಒಂದು ಅಥಾರಿಟಿ ಅಂದರೆ ಒಂದು ಸಂಘ ಸಂಸ್ಥೆ ಆಗ್ಬೋದು, ಅಥವಾ ಒಬ್ಬ ಮಾರ್ಗದರ್ಶಕ ಆಗ್ಬೋದು, ಅಥವಾ ನಾವು ಗುರು ಅಂತ ಹೇಳಿದಂತ ಯಾರಾದರೂ ಆಗ್ಬೋದು, ಅವು ಕೂಡ ನಮ್ಮನ್ನು ನಾವು ಅರಿಯುವುದಕ್ಕೆ ಅಡ್ಡಿಗಳು ಅಂತಾರೆ. ಯಾವ ರೀತಿ ಅಡ್ಡಿಗಳವು? ನಾವೆಲ್ಲ ಅಂದ್ಕೊಳ್ತೀವಿ ಅವರು ನಮಗೆ ದಾರಿದೀಪ ತೋರಿಸುವರು ಅಂತ. ಆದ್ರೆ ಇವ್ರು ನೋಡಿದ್ರೆ ಇಲ್ಲಿ ಅಡ್ಡಿಗಳು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಅಧಿಕಾರ ಅಥವಾ ಮಾರ್ಗದರ್ಶನ ಆಶ್ರಯದಲ್ಲಿ ನಿಮಗೆ ತಾತ್ಕಾಲಿಕವಾಗಿ ಸುಭದ್ರತೆಯ ಅನುಭವವಾಗಬಹುದು. ಅಂದ್ರೆ ನಮ್ಗೆ ಯಾರೋ ಒಬ್ಬ ಮಾರ್ಗದರ್ಶಕ ಇದ್ದಾರೆ, ಅವ್ರು ಹೇಳ್ದಂಗೆ ನಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ, ನನ್ನನ್ನು ನಾನು ಅರಿತುಕೋಬಹುದು ಅಂತ ಒಂದು ಸುಭದ್ರತೆಯ ಭಾವನೆ. ಇನ್ನು ನನಗೆ ಕಷ್ಟಗಳಿಲ್ಲ, ಏನಾದ್ರೂ ಬಂದರೆ ಇವರು ನಮ್ಮ ಮಾರ್ಗದರ್ಶಕ ನೋಡ್ಕೊಳ್ತಾರೆ ಅಂತಕ್ಕಂಥ ಒಂದು ಭರವಸೆ ಅಲ್ಲಿ ಸಿಗಬಹುದು, ಸಮಾಧಾನ ಸಿಗಬಹುದು, ಕ್ಷೇಮವಾಗಿದ್ದೇವೆ ಎಂಬ ಭಾವನೆ ಉಂಟಾಗಬಹುದು. ಆದರೆ ಇದು ತನ್ನನ್ನು ತಾನು ಅರಿತುಕೊಳ್ಳುವ ಸಮಗ್ರ ಪ್ರಕ್ರಿಯೆಯಲ್ಲ. ಸಮಗ್ರವಾಗಿ ತನ್ನನ್ನು ತಾನು ಅರಿತುಕೊಳ್ಬೇಕಾದ್ರೆ ಈ ಪ್ರಕ್ರಿಯೆ ಕೂಡ ಕೆಲಸಕ್ಕೆ ಬರಲ್ಲ. ಅಧಿಕಾರ ಎನ್ನುವುದು ಕೊನೆಗೆ ಸ್ವತಂತ್ರವನ್ನು ನಾಶ ಮಾಡುತ್ತದೆ. ನಾವು ಸ್ವತಂತ್ರವಾಗಿ ವಿಚಾರ ಮಾಡುವ ಶಕ್ತಿಯನ್ನು, ಯಾಕಂದ್ರೆ ಒಬ್ಬರನ್ನ ಫಾಲೋ ಮಾಡ್ತಾ ಇರ್ತೀವಿ, ಅವರ ವಿಚಾರಧಾರೆಗೆ ಅಂಟುಕೊಳ್ತೀವಿ, ನಮಗೆ ಫ್ರೀಡಮ್ ಅನ್ನೋದು ಇಲ್ಲ. ಅದಕ್ಕೋಸ್ಕರ ಅದು ಸ್ವತಂತ್ರವನ್ನು ಹಾಳು ಮಾಡುತ್ತದೆ. ಸ್ವತಂತ್ರ ಅಥವಾ ಬಿಡುಗಡೆಯ ಸ್ಥಿತಿಯಲ್ಲಿ ಮಾತ್ರ ಸ್ವಜ್ಞಾನ ಅರಿವಿಗೆ ಬರುತ್ತದೆ. ಸ್ವಜ್ಞಾನದ ಮೂಲಕ ಮಾತ್ರ ಸೃಜನಶೀಲತೆ ಬರಲು, ಕ್ರಿಯೇಟಿವಿಟಿ ಬರಲು ಸಾಧ್ಯವಾಗುತ್ತದೆ. ಆದ್ದರಿಂದ ಅಥಾರಿಟಿ ಅಥವಾ ಪ್ರಭುತ್ವ ಅನ್ನೋದು, ಅಥವಾ ಮಾರ್ಗದರ್ಶಕ ಅನ್ನೋದು, ಅಥವಾ ಒಬ್ಬರಿಗೆ ಸರೆಂಡರ್ ಆಗೋದು, ಈ ವಿಚಾರಗಳಿಂದ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದೇರ್ ಕ್ಯಾನ್ ಬಿ ಕ್ರಿಯೇಟಿವ್ನೆಸ್ ಓನ್ಲಿ ಥ್ರೂ ಸೆಲ್ಫ್ ನಾಲೆಡ್ಜ್. ಕ್ರಿಯೇಟಿವ್ನೆಸ್ ಬೇಕು, ಸೃಜನಶೀಲತೆ ಬೇಕು ನಮಗೆ. ಅದು ಎಲ್ಲಿಂದ ಬರ್ಬೇಕಂದ್ರೆ ನಮ್ಮನ್ನು ನಾವು ಅರಿತುಕೊಳ್ಳುವುದರಿಂದ, ಸ್ವಜ್ಞಾನದಿಂದ ಬರಬೇಕು. ಮೋಸ್ಟ್ ಆಫ್ ಅಸ್ ಆರ್ ನಾಟ್ ಕ್ರಿಯೇಟಿವ್. ವಿ ಆರ್ ರಿಪಿಟೇಟಿವ್ ಮಿಷನ್ಸ್, mere gramophone records playing over and over again certain songs of experience, certain conclusions and memories. ನಮ್ಮಲ್ಲಿ ಅನೇಕರು ಸೃಜನಶೀಲರಾಗಿಲ್ಲ. ನಾವು ಪುನರಾವರ್ತಿಸುವ ಯಂತ್ರಗಳು. ನಮ್ಮದೇ ಆದ ಅಥವಾ ಬೇರೆಯವರ ಅನುಭವಗಳ ಕೆಲವು ನಿರ್ದಿಷ್ಟ ಹಾಡುಗಳನ್ನು, ತೀರ್ಮಾನಗಳನ್ನು ಅಥವಾ ನೆನಪುಗಳನ್ನು ಮತ್ತೆ ಮತ್ತೆ ಹಾಡುವ ಕೇವಲ ಗ್ರಾಮೋಫೋನ್ಗಳು, ರೆಕಾರ್ಡ್ಗಳು ಇದ್ದಂತೆ. ಸೃಜನಶೀಲತೆಯ ವ್ಯಕ್ತಿ ಈ ರೀತಿ ಪುನರಾವರ್ತಿಸುವುದಿಲ್ಲ. ಆದರೆ ನಮಗೆ ಬೇಕಾಗಿರುವುದು ಅದೇ. ನಾವು ಸುಭದ್ರತೆಯನ್ನು ಅಪೇಕ್ಷಿಸುವುದರಿಂದ ಈ ಸುಭದ್ರತೆಯನ್ನು ಕೊಡುವ ವಿಧಾನಗಳು ಮತ್ತು ಮಾರ್ಗಗಳಿಗಾಗಿ ಸದಾ ಹುಡುಕುತ್ತೇವೆ. ಇದರಿಂದ ಮನಸ್ಸು ತನ್ನ ಚುರುಕುತನವನ್ನು ಕಳೆದುಕೊಂಡು ಗ್ರಹಣ ಶಕ್ತಿ ಕುಗ್ಗುವುದರಿಂದ ಸೃಜನಶೀಲತೆ ಮತ್ತು ಪ್ರಶಾಂತತೆಯನ್ನು ವಿನಾಶ ಮಾಡುತ್ತದೆ. ಆದ್ದರಿಂದ ಯಾವುದಾದ್ರೂ ಒಂದು ಮಂತ್ರ ಆಗ್ಬೋದು, ಒಂದು ವಿಧಾನ ಆಗ್ಬೋದು, ಪದೇ ಪದೇ ಅನುಸರಿಸುವುದರಿಂದ, ಆ ವಿಧಾನವನ್ನು ಅನುಸರಿಸುವುದರಿಂದ ನಮ್ಮಲ್ಲಿರ್ತಕ್ಕಂತಹ ಸೃಜನಶೀಲತೆ, ಹೊಸದಾಗಿ ಕಂಡುಕೊಳ್ತಕ್ಕಂತಹ ಸೃಜನಶೀಲತೆಯನ್ನು, ಕ್ರಿಯೇಟಿವಿಟಿ ಅನ್ನೋದು ನಾಶ ಆಗುತ್ತೆ. ಪದೇ ಪದೇ ನಾವು ಯಾವುದನ್ನು ರಿಪೀಟ್ ಮಾಡ್ತೀವಿ ಅದರಲ್ಲಿ ಆಸಕ್ತಿ ಹೋಗುತ್ತೆ, ನಮ್ಮ ಮನಸ್ಸು ಕೂಡ ಮಂದಗಾಮಿ ಆಗುತ್ತೆ. ಆದ್ದರಿಂದ ಆ ಮೆಥಡ್ ಕೂಡ ನಮ್ಮನ್ನು ನಾವು ಅರಿಯಲು ಸಹಕಾರ ಕೊಡುವುದಿಲ್ಲ. ಈಗ ನಮಗಿರುವ ಕಷ್ಟ ಏನಂದ್ರೆ, ನಮ್ಮಲ್ಲಿ ಅನೇಕರು ಸೃಜನಶೀಲತೆಯ ಪರಿಜ್ಞಾನವನ್ನು ಕಳೆದುಕೊಂಡಿದ್ದೇವೆ. ಸೃಜನಶೀಲತೆ ಎಂದರೆ
ನಾವು ರಂಜಿತ ಚಿತ್ರಗಳನ್ನು ಚಿತ್ರಿಸಿ ಅಥವಾ ಕವಿತೆಗಳನ್ನು ರಚಿಸಿ ಅವುಗಳ ಮೂಲಕ ಪ್ರಸಿದ್ಧರಾಗಬೇಕೆಂದ ಅರ್ಥವಿಲ್ಲ. ನಾವು ಕ್ರಿಯೇಟಿವಿಟಿ ಅಂದರೆ ಹೊಸ ಹೊಸ ಚಿತ್ರಗಳನ್ನು ಬರೆಯೋದು, ಹೊಸ ಹೊಸ ಲೇಖನಗಳನ್ನು ಬರೆಯೋದು, ಕವಿತೆಗಳನ್ನು ಬರೆಯೋದು ಮತ್ತು ಆ ಮೂಲಕ ಪ್ರಪಂಚದಲ್ಲಿ ಪ್ರಖ್ಯಾತಿಯನ್ನು ಗಳಿಸೋದು. ಅದು ಪ್ರಪಂಚ ಜನ ಒಪ್ಪುತ್ತಾರೋ ಬಿಡ್ತಾರೋ ಅದು ಮತ್ತೊಂದು ವಿಚಾರ ಆಗುತ್ತೆ. ಆದರೆ ಆ ರೀತಿಯ ಅರ್ಥ ಅಲ್ಲ ಸೃಜನಶೀಲತೆ ಅಂದ್ರೆ. ಕ್ರಿಯೇಟಿವಿಟಿ ಅಂದ್ರೆ ಅದಲ್ಲ. ಅದು ಶೀಲತೆ ಅಲ್ಲ, ಒಂದು ಕಲ್ಪನೆಯನ್ನು ಅಭಿವ್ಯಕ್ತಪಡಿಸುವ ಸಾಮರ್ಥ್ಯ. ನಾನು ಒಂದು ಕಲ್ಪನೆಯನ್ನು ನನ್ನ ಮನಸ್ಸಿನಲ್ಲಿ ತಗೊಂಡು ಆ ಕಲ್ಪನೆಗೆ ಒಂದು ರೂಪವನ್ನು ಕೊಟ್ಟು ಆ ರೂಪವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಸೃಜನಶೀಲತೆ ಅಲ್ಲ, ಅದು ಸಾಮರ್ಥ್ಯ ಅಷ್ಟೇ. ಅದು ನನ್ನ ಕೆಪಾಸಿಟಿ, ನಾನು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಪಾಸಿಟಿ, ಅದು ಸಾಮರ್ಥ್ಯ, ಅದು ಸೃಜನಶೀಲತೆ ಅಲ್ಲ. ಅಭಿವ್ಯಕ್ತಪಡಿಸುವ ಸಾಮರ್ಥ್ಯ ಮಾತ್ರ. ಇದನ್ನು ಸಾರ್ವಜನಿಕರು ಹೊಗಳಬಹುದು ಅಥವಾ ತೆಗಳಬಹುದು. ನಾವು ಕನ್ಫ್ಯೂಸ್ ಆಗಬಾರ್ದು. ಇವೆರಡಕ್ಕೂ ಸ್ಪಷ್ಟವಾದ ಗೆರೆ ಇದೆ. ಏನಂದ್ರೆ ಸಾಮರ್ಥ್ಯ ಮತ್ತು ಸೃಜನಶೀಲತೆಗಳ ನಡುವೆ ನಮಗೆ ಗೊಂದಲವಿರಬಾರದು. ಕೆಪಾಸಿಟಿ ಅಂಡ್ ಕ್ರಿಯೇಟಿವ್ನೆಸ್ should not be confused. Capacity is not creativeness. Creativeness is quite a different state of being. It is a state in which the self is absent. ಸಾಮರ್ಥ್ಯ ಸೃಜನಶೀಲತೆಯಲ್ಲ. ಸೃಜನಶೀಲತೆ ಸಂಪೂರ್ಣವಾಗಿ ಬೇರೆದಾದ ಇರುವಿಕೆಯ ಒಂದು ಸ್ಥಿತಿ. ಸೃಜನಶೀಲತೆ ಅಂದ್ರೆ ಅದು ಸಂಪೂರ್ಣವಾಗಿ ಇನ್ನೊಂದು ಸ್ಥಿತಿ. ಆ ಸ್ಥಿತಿಯಲ್ಲಿ ನಾನು ಎಂಬುದು ಇರುವುದಿಲ್ಲ. ನಾನು ಪ್ರಖ್ಯಾತಿ ಗಳಿಸಬೇಕು, ನಾನು ಹೆಸರುವಾಸಿ ಆಗಬೇಕು, ನನ್ನ ಕಲೆಯನ್ನು ಪ್ರದರ್ಶನ ಮಾಡಬೇಕು, ಅದರ ಹಿನ್ನೆಲೆಯಲ್ಲಿ ಇದ್ಯಾವುದೂ ಇರುವುದಿಲ್ಲ. ಸೃಜನಶೀಲತೆ ತನ್ನ ಅಂತರಂಗದಲ್ಲಿ ಇರುತ್ತೆ. ಈ ಸ್ಥಿತಿಯಲ್ಲಿ ಮನಸ್ಸು ನಮ್ಮ ಅನುಭವಗಳ, ಮಹತ್ವಾಕಾಂಕ್ಷೆಗಳ ನಮ್ಮ ಮನಸ್ಸು ಯಾವಾಗಲೂ ಕೇಂದ್ರೀಕೃತವಾಗಿರೋದು ಇಲ್ಲೇನೆ. ನಮ್ಮ ಮಹತ್ವಾಕಾಂಕ್ಷೆಗಳು, ನಮ್ಮ ಅನುಭವಗಳು, ನಮ್ಮ ಅನುಕರಣೆಗಳು, ನಮ್ಮ ಆಸೆಗಳು, ಇದರ ಹಿನ್ನೆಲೆಯಲ್ಲಿ ನಮ್ಮ ಮನಸ್ಸು ಕೆಲಸ ಮಾಡುತ್ತೆ. ಆದರೆ ಸೃಜನಶೀಲತೆ ಇದ್ದಾಗ ಇವ್ಯಾವುದೂ ಇರೋದಿಲ್ಲ. ಸೃಜನಶೀಲತೆ ಒಂದೇ ಸಮನೆ ಮುಂದುವರಿಯುವ ಸ್ಥಿತಿ ಅಲ್ಲ. ಸೃಜನಶೀಲತೆ ಅನ್ನೋದು ಇವತ್ತು ಇದನ್ನು ಇಟ್ಕೊಂಡಿದ್ದೀನಿ, ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಪದೇ 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 ಅದನ್ನ ಮೆಲುಕಾಗ್ತಕ್ಕಂಥದ್ದು, ಅದನ್ನೇ ಅನುಭವಿಸ್ತಕ್ಕಂಥದ್ದು, ಆ ಸುಖದಲ್ಲೇ ಇರ್ತಕ್ಕಂಥದ್ದು ಇದು ಅಲ್ಲ. ಬರೆದಿರೋದನ್ನೇ ಮತ್ತೆ ಬರಿತಾ ಇರೋದು ಇದು ಅಲ್ಲ. ಎಕ್ಸ್ಪ್ರೆಷನ್ನೂ ಅಲ್ಲ. ಅದು ಕ್ಷಣದಿಂದ ಕ್ಷಣಕ್ಕೆ ಹೊಸದಾಗಿರುತ್ತದೆ, ನೂತನವಾಗಿರುತ್ತದೆ, ಕ್ಷಣದಲ್ಲೂ ಬದಲಾವಣೆ ಆಗ್ತಾ ಇರುತ್ತದೆ. ಇದು ನಾನು ಮತ್ತು ನನ್ನದು ಇಲ್ಲದಿರುವ ಚಲನೆಯಾಗಿದೆ. ಈ ಮೂಮೆಂಟ್ ಅಲ್ಲಿ ಏನಿರುತ್ತೆ, ಮೂಮೆಂಟ್ ಅಲ್ಲಿ ನಾನು ಮತ್ತು ನನ್ನದು ಅನ್ನತಕ್ಕಂಥ ಶೇಷನೇ ಇರೋದಿಲ್ಲ. ಅದು ಅಷ್ಟು ಸ್ಪಷ್ಟವಾಗಿ, ಅಷ್ಟು ಚಲನಶೀಲವಾಗಿ, ಅಷ್ಟು ಸ್ವಚ್ಛವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಈ ಸ್ಥಿತಿಯಲ್ಲಿ ಆಲೋಚನೆ ಯಾವುದಾದ್ರೂ ಒಂದು ವಿಶಿಷ್ಟ ಅನುಭವ, ಮಹತ್ವಾಕಾಂಕ್ಷೆ, ಸಾಧನೆ, ಗುರಿ ಅಥವಾ ಉದ್ದೇಶದ ಮೇಲೆ ಕೇಂದ್ರೀಕೃತವಾಗಿರುವುದಿಲ್ಲ. ಇದು ಮತ್ತೊಮ್ಮೆ ಹೇಳ್ತೇನೆ, ಇದು ನಾನು ಮತ್ತು ನನ್ನದು ಇಲ್ಲದಿರುವ ಚಲನಶೀಲವಾಗಿದೆ. ಈ ಸ್ಥಿತಿಯಲ್ಲಿ ಆಲೋಚನೆ ಯಾವುದಾದ್ರೂ ಒಂದು ವಿಶಿಷ್ಟ ಅನುಭವ, ಮಹತ್ವಾಕಾಂಕ್ಷೆ, ಸಾಧನೆ, ಗುರಿ ಅಥವಾ ಉದ್ದೇಶದ ಮೇಲೆ ನಮ್ಮ ಆಲೋಚನೆಗಳು ಕೇಂದ್ರೀಕೃತವಾಗಿರುವುದಿಲ್ಲ. ನಮ್ಮ ಆಲೋಚನೆಗಳ ಹಿಂದ್ಗಡೆ ಯಾವ ಮಹತ್ವಾಕಾಂಕ್ಷೆ ಆಗಲಿ, ಸಾಧನೆ ಆಗಲಿ, ಗುರಿ ಆಗಲಿ, ವಿಶಿಷ್ಟ ಅನುಭವ ಆಗಲಿ ಯಾವುದೂ ಇರುವುದಿಲ್ಲ. ಆ ಸೃಜನಶೀಲತೆಯ ಒಂದು ಪ್ರೆಸೆನ್ಸ್ ನಲ್ಲಿ, ಈ ಸ್ಥಿತಿಯಲ್ಲಿ ಮಾತ್ರ ಎಲ್ಲವನ್ನೂ ಸೃಷ್ಟಿಸಿರುವ ಯಥಾರ್ಥ ಇರಲು ಸಾಧ್ಯ. ಈ ಸೃಷ್ಟಿಗೆ ಕರ್ತರಾಗಿರ್ತಕ್ಕಂಥ, ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಯಥಾರ್ಥ ಸ್ಥಿತಿ ಏನಿದೆ, ಆ ಎಕ್ಸಿಸ್ಟೆನ್ಸ್ ಅಂತ ಏನಿದೆ, ಅದು ಈ ಸ್ಥಿತಿನಲ್ಲಿ ಇರುವುದಕ್ಕೆ ಸಾಧ್ಯ. ಆದರೆ ಈ ಸ್ಥಿತಿಯನ್ನು ಕಲ್ಪಿಸಿಕೊಳ್ಳಲಾಗಲಿ, ಊಹಿಸಿಕೊಳ್ಳಲಾಗಲಿ ಸಾಧ್ಯವಿಲ್ಲ. ಅದನ್ನು ಕಲ್ಪನೆ ಮಾಡಿಕೊಳ್ಳೋದಾಗಲಿ, ಊಹೆ ಮಾಡಿಕೊಳ್ಳೋದಾಗಲಿ, ಈ ರೀತಿ ಇರುತ್ತೆ ಅನ್ನೋದಾಗಲಿ ಸಾಧ್ಯನೇ ಇಲ್ಲ. ಅದನ್ನು ಅನುಭವಿಸಬಹುದು. ಆ ಸೃಜನಶೀಲತೆ ಇದ್ದಾಗ ಅದರ ಅನುಭವವು ನಮಗೆ ಬರುತ್ತದೆ. ನಾನು ಎಂಬುದರ ಸಮಗ್ರ ಪ್ರಕ್ರಿಯೆಯನ್ನು ಅರಿಯುವುದರ ಮೂಲಕ ಇದು ಅಸ್ತಿತ್ವಕ್ಕೆ ಬರುತ್ತದೆ. ನಾನು ಎಂಬುದರ ಅಂದ್ರೆ ಸ್ವಜ್ಞಾನದ ಸಮಗ್ರ ಪ್ರಕ್ರಿಯೆಯನ್ನು ಅರಿತು ಅದರಿಂದ ಬಿಡುಗಡೆ ಹೊಂದುವುದರ ಮೂಲಕ ಮಾತ್ರ
ಈ ಒಂದು ಸ್ಥಿತಿ ನಾವು ಊಹಿಸಲಾರದಂತಹ, ಕಲ್ಪಿಸಿಕೊಳ್ಳಲಾರದಂತಹ ಸ್ಥಿತಿ ಬರಲು, ಯಥಾರ್ಥ ಸ್ಥಿತಿ ಅಸ್ತಿತ್ವಕ್ಕೆ ಬರುವುದಕ್ಕೆ ಸಾಧ್ಯ ಆಗುತ್ತದೆ. ಆದರೆ ನಾವು ಶೂನ್ಯನಾಗಲು ನಾವೆಲ್ಲರೂ ಹೆದರುತ್ತೇವೆ. ನಾವು ಆ ರೀತಿಯಾದಂಥ ನಾನು ಏನೂ ಅಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿ ಇರುವುದಕ್ಕೆ ನಾವೆಲ್ಲ ಹೆದರ್ಕೊಂಡು ಬಿಡ್ತೀವಿ. ಬಟ್ ವಿ ಆರ್ ಆಲ್ ಅಫ್ರೈಡ್ ಟು ಬಿ ನಥಿಂಗ್ ಬಿಕಾಸ್ ವಿ ಆಲ್ ವಾಂಟ್ ಟು ಬಿ ಸಮಥಿಂಗ್. ಅಂದ್ರೆ ನಾವೆಲ್ಲರೂ ಏನೋ ಒಂದು ಆಗ್ಬೇಕು ಅನ್ನೋ ಧಾವಂತದಲ್ಲೇ ಇದ್ದೇವೆ ಹೊರತು ನಾನೇನು ಅಲ್ಲ ಅನ್ನತಕ್ಕಂಥ ಸ್ಥಿತಿನಲ್ಲಿ ಇರುವುದಕ್ಕೆ ಯಾರೂ ಇಷ್ಟಪಡಲ್ಲ, ಹೆದರಿಕೆ ಆಗುತ್ತೆ. ಯಾಕಂದ್ರೆ ನಾನು ಏನು ಅಲ್ಲ ಅನ್ನೋ ಸ್ಥಿತಿನಲ್ಲಿ ಅಂತವನನ್ನ, ಏನು ಅಲ್ಲದೆ ಅವನನ್ನು ಸಮಾಜ ಹೆಂಗೆ ನಡೆಸ್ಕೊಳ್ಳುತ್ತೆ ಅನ್ನೋದು ನಮ್ಮ ಅನುಭವದಲ್ಲಿದೆ. ನಾನು ಇಂಥವನು ಅಂತ ಅನಿಸ್ಕೊಂಡ್ರೆ ಅವನಿಗೆ ಸಿಗ್ತಕ್ಕಂಥ, ಸಮಾಜದಲ್ಲಿ ಸಿಗ್ತಕ್ಕಂಥ ಮರ್ಯಾದೆ, ಗೌರವ, ಸ್ಥಾನಮಾನ ಇವುಗಳೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ. ನಾವು ಅದಕ್ಕೆ ಹೆದರ್ಕೊಳ್ತೀವಿ. ನಾವು ಏನು ಅಲ್ಲ ಅನ್ನಿಸ್ಕೊಳ್ಳೋದಕ್ಕೆ ಹೆದರ್ಕೊಳ್ತೀವಿ. ಏನಾದರೂ ಆಗಿದ್ರೆ, ನನಗೊಂದು ಐಡೆಂಟಿಫಿಕೇಶನ್ ಇದ್ರೆ, ಸಮಾಜದಲ್ಲಿ ಒಂದು ಗುರುತು ಅಂತಾರಲ್ಲ, ಒಂದು ಸ್ಥಾನಮಾನ ಅಂತಲ್ಲ, ಅದಿದ್ರೆ ನಾನು ಬಚಾವ್ ಆಗ್ಬಹುದು, ಗೌರವ ಆಧಾರಗಳಿಂದ ನಾನು ಸಮಾಜದಲ್ಲಿ ಬದುಕಬಹುದು ಅಂತಕ್ಕಂಥ ಯೋಚನೆ ನಮ್ಮಲ್ಲಿದೆ. ಆದ್ದರಿಂದ ಶೂನ್ಯನಾಗಲು ನಾವೆಲ್ಲರೂ ಹೆದರುತ್ತೇವೆ. ಏಕೆಂದರೆ ಏನಾದರೂ ಆಗಬೇಕೆಂದು ನಾವೆಲ್ಲರೂ ಬಯಸುತ್ತೇವೆ. ಒಬ್ಬ ಸಣ್ಣ ಮನುಷ್ಯ ದೊಡ್ಡ ಮನುಷ್ಯನಾಗಲು ಬಯಸುತ್ತಾನೆ, ದುರ್ಗುಣಿ ಸದ್ಗುಣಿಯಾಗಲು ಬಯಸುತ್ತಾನೆ. ಬಲಹೀನನಾಗಿ ಮೂಲೆ ಗುಂಪಾಗಿರುವವರು ಅಧಿಕಾರಕ್ಕಾಗಿ, ಸ್ಥಾನಮಾನಕ್ಕಾಗಿ, ಪ್ರಭುತ್ವ ಪಟ್ಟಕ್ಕಾಗಿ ಹಂಬಲಿಸುತ್ತಾರೆ. ಇದು ಮನುಷ್ಯನಲ್ಲಿ ಸದಾ ನಡೆಯುತ್ತಿರುವ ಕ್ರಿಯೆ. ಇದು ಮನುಷ್ಯನಲ್ಲಿ ಸದಾ ನಡೀತಾ ಇರತಕ್ಕಂಥ, ಈ ಸಮಾಜದಲ್ಲಿ ನಡೀತಾ ಇರತಕ್ಕ ಕ್ರಿಯೆ ಅಂದ್ರೆ ಇದೇನೆ. ಅಂದ್ರೆ ನಾನು ಏನೋ ಒಂದು ಆಗ್ಬೇಕು, ಇದು ಇರುವುದು ಸರಿ ಇಲ್ಲ, ಇಲ್ಲಿಂದ ಏನೋ ಒಂದು ಆಗ್ಬೇಕು ಅನ್ನತಕ್ಕಂಥದ್ದೇ ನಮ್ಮ ಧಾವಂತ. ಇಂತಹ ಮನಸ್ಸು ಪ್ರಶಾಂತವಾಗಿರಲು ಸಾಧ್ಯವಿಲ್ಲ. ಅಂತ ಮನಸ್ಸು ಪ್ರಶಾಂತವಾಗಿರುವುದಕ್ಕೆ ಸಾಧ್ಯನೇ ಇಲ್ಲ. ಪ್ರಶಾಂತವಲ್ಲದ ಸ್ಥಿತಿನಲ್ಲಿ ನಮ್ಮ ಇರುವಿಕೆಯನ್ನು ಅರಿಯಲು ಸಾಧ್ಯವಾಗುತ್ತೆ, ಆದರೆ ಆ ಪ್ರಶಾಂತ ಸ್ಥಿತಿನೇ ಸಾಧ್ಯವಿಲ್ಲ. ದುಃಖ, ಯುದ್ಧಗಳು, ನಿರುದ್ಯೋಗ, ಹಸಿವು, ವರ್ಗಭೇದ ಮತ್ತು ಅತೀವ ಗೊಂದಲಗಳಿಂದ ತುಂಬಿರುವ ಈ ಸುತ್ತಲಿನ ಈ ಪ್ರಪಂಚವನ್ನು ಬದಲಾಯಿಸಬೇಕಾದರೆ ನಮ್ಮಲ್ಲಿ ಪರಿವರ್ತನೆ ಆಗಬೇಕು. ಮತ್ತೆ ಮೊದಲಿಗೆ ಬಂದರು. ಅಂದ್ರೆ ನಾವು ನೋಡ್ತಾ ಇರತಕ್ಕಂತಹ ಈ ದುಃಖ, ಯುದ್ಧಗಳು, ನಿರುದ್ಯೋಗ, ಹಸಿವು, ವರ್ಗಭೇದ, ಅತೀವ ಗೊಂದಲಗಳಿಂದ ತುಂಬಿರುವ ಈ ನಮ್ಮ ಸುತ್ತಲಿನ ಪ್ರಪಂಚವನ್ನು ಬದಲಾಯಿಸಲೇಬೇಕಾಗಿದೆ. ಯಾಕಂದ್ರೆ ನಾವು ಅದರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಅಂತ ಜೀವನ ನಾವು ಬೇಕಾಗಿಲ್ಲ, ಯಾರು ಇಷ್ಟಪಡೋದಿಲ್ಲ. ಆದರೆ ಅದಕ್ಕೆ ದಾರಿ ಕಂಡುಕೊಂಡಿಲ್ಲ ನಾವು. ಒಂದ್ಸಲ ಇತಿಹಾಸದ ವಾಣಿಯಲ್ಲಿ ಒಂದು ಲೇಖನ ಬಂದಿತ್ತು. ರಿಂಪೋಜಿ ಅವರು ಬರೆದಿರ್ತಕ್ಕಂಥ ಒಂದು ಲೇಖನ, ಸುಮಾರು ವರ್ಷಗಳ ಹಿಂದೆ. ಅದಿನ್ನೂ ನನ್ನ ನೆನಪಿನಲ್ಲಿದೆ ಸುಮಾರಾಗಿ. ಅದರ ಏನಂದ್ರೆ, ಜೀವನ ಪ್ರವಾಹ ಈ ರೀತಿ ನಡೀತಾ ಇದೆ, ಪ್ರವಾಹ ಹರಿತಾ ಇದೆ. ನೀನು ಆ ಪ್ರವಾಹವನ್ನು ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪ್ರಪಂಚದ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ತೊಡೆದು ಹಾಕುವುದಕ್ಕೆ ನಿನಗೆ ಸಾಧ್ಯ ಇಲ್ಲದೆ ಇರಬಹುದು. ಆದರೆ ಆ ಸಮಸ್ಯೆಗಳಿಂದ, ಆ ಪ್ರವಾಹದಿಂದ ಮೆಲ್ಲಗೆ ಈಜುಕೊಳ್ತಾ ಬಂದು ದಡವನ್ನ ಸೇರಿಕೊಳ್ಳುವುದು ನಿನಗೆ ಹಕ್ಕಿದೆ. ಆ ಪ್ರವಾಹದಿಂದ ಆಚೆ ಬರ್ತಕ್ಕಂಥ ಸಾಮರ್ಥ್ಯ ನೀನು ಬೆಳೆಸ್ಕೋಬೇಕು. ಮತ್ತು ಆ ರೀತಿ ಬದುಕಿದರೆ ನೀನು ಆ ಸಮಸ್ಯೆಯಿಂದ ಹೊರಬರಬಹುದು. ಮತ್ತು ಅದರಿಂದ ಇನ್ನೂ ಪ್ರವಾಹದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವರಿಗೆ ನಿನ್ನ ಕೈಯಲ್ಲಾದಷ್ಟು ಸಹಾಯ, ನಿನ್ನ ಕೈಯನ್ನು ಚಾಚಿ ಅವರನ್ನು ಕೂಡ ದಡಕ್ಕೆ ಸೇರಿಸಬಹುದು. ಆ ಪ್ರವಾಹಕ್ಕೆ ವಿರುದ್ಧವಾಗಿ ಈಜತಕ್ಕಂತಹ ಶಕ್ತಿ ನಿನಗೆ ಇಲ್ಲದೆ ಇದ್ದಾಗ ನಿನ್ನನ್ನು ಆ ಪ್ರವಾಹದಿಂದ ಹೊರಗಡೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಕ್ಕಾದರೂ ನೀನು ಸಿದ್ಧನಾಗಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ಪರಿವರ್ತನೆ ಆಗಬೇಕು, ಬದಲಾಯಿಸಬೇಕು. ನಮ್ಮಲ್ಲಿ ಪರಿವರ್ತನೆ ಆಗಬೇಕು, ಕ್ರಾಂತಿ ನಮ್ಮಲ್ಲಿ ಪ್ರಾರಂಭವಾಗಬೇಕು. ಆ ಕ್ರಾಂತಿ ಅಂತಕ್ಕಂಥದ್ದು ನಮ್ಮಲ್ಲೇ, ರೆವಲ್ಯೂಷನ್ ನಮ್ಮಲ್ಲಿ ಪ್ರಾರಂಭವಾಗಬೇಕು. ಆದರೆ ಆ ಕ್ರಾಂತಿ ಒಂದು ಸಿದ್ಧಾಂತ, ನಂಬಿಕೆ, ವಿಚಾರ, ಪ್ರಣಾಳಿಕೆಗೆ ಅನುಗುಣವಾದ ಕ್ರಾಂತಿ ಅಲ್ಲ. ನಾವು ಅನೇಕ ಕ್ರಾಂತಿಗಳನ್ನು ನೋಡಿದ್ದೀವಿ. ಕಮ್ಯುನಿಸ್ಟ್ ಕ್ರಾಂತಿ ನೋಡಿದ್ದೀವಿ, ಮತ್ತೆ ಫ್ರೆಂಚ್ ಕ್ರಾಂತಿ ನೋಡಿದ್ದೀವಿ,
ಅನೇಕ ಕ್ರಾಂತಿಗಳು ಪ್ರಪಂಚದಲ್ಲಿ ನಡೆದಿವೆ. ಆದರೆ ಆ ಕ್ರಾಂತಿಗಳಿಂದ ಮೂಲಭೂತವಾಗಿ ಮನುಷ್ಯನ ಸ್ವಭಾವದಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ರೊಟ್ಟಿಗಾಗಿ ಗೇಣು ಬಟ್ಟೆಗಾಗಿ ಆ ಕ್ರಾಂತಿಗಳು ನಡೆದು ಅವುಗಳ ಸುಧಾರಣೆ ಆಗಿದೆ ಹೊರತು, ಮತ್ತು ಸಮಾಜದ ಹೊರಗಿನ ಪರಿಸ್ಥಿತಿಗಳು ಬದಲಾವಣೆ ಆಗಿದೆ ಹೊರತು ಅಂತರಂಗದ ಪರಿಸ್ಥಿತಿಗಳು ಏನೂ ಬದಲಾವಣೆ ಆಗಿಲ್ಲ. ಯೋಚನೆ ಮಾಡತಕ್ಕಂಥ ರೀತಿ ನೀತಿಗಳಲ್ಲಿ ಬದಲಾವಣೆ ಆಗಿಲ್ಲ. ಆದ್ದರಿಂದ ಅವುಗಳು ಮೂಲಭೂತವಾಗಿ ನಾವು ಬದಲಾವಣೆ ಆಗಬೇಕಾದ್ರೆ ಈ ಕ್ರಾಂತಿಗಳನ್ನು ಬಿಟ್ಟು ನಾವು ನಮ್ಮನ್ನು ನಾವು ಅರಿತುಕೊಂಡಾಗ ಉಂಟಾಗಬಹುದಾದ ಅಂತರಂಗದ ಕ್ರಾಂತಿಯ ಕಡೆ ನಮ್ಮ ಗಮನವನ್ನು ಹರಿಸಬೇಕಾಗಿದೆ. ತನ್ನನ್ನು ತಾನು ಅರಿತುಕೊಳ್ಳುವುದೆಂದರೆ ಏನು? ಯಾವಾಗ ಅರಿತುಕೊಳ್ತಕ್ಕಂಥದ್ದು? ಆಸ್ತಿ ಪಾಸ್ತಿಗಳು, ವಸ್ತುಗಳು, ವ್ಯಕ್ತಿಗಳು ಮತ್ತು ವಿಚಾರಗಳೊಡನೆ ತಾನು ಹೊಂದಿರುವ ಸಂಬಂಧವೆಂಬ ಕನ್ನಡಿಯಲ್ಲಿ ತನ್ನನ್ನು ತಾನು ಕ್ಷಣದಿಂದ ಕ್ಷಣಕ್ಕೆ ನೋಡಿಕೊಳ್ಳಬೇಕು. ಅವೆಲ್ಲ ಕನ್ನಡಿ ಇದ್ದಂಗೆ. ಅಂದ್ರೆ ನಾನು ನನ್ನ ವಸ್ತುಗಳ ಜೊತೆ ಏನು ಸಂಬಂಧ ಹೊಂದಿದ್ದೀನಿ, ಏನು ಭಾವನೆಗಳನ್ನು ಹೊಂದಿದ್ದೀನಿ, ಏನು ಯೋಚನೆಗಳ ಮಾಡ್ತೀನಿ, ಮತ್ತು ಆಸ್ತಿ ಪಾಸ್ತಿಗಳ ಬಗ್ಗೆ ನನ್ನ ಯೋಚನೆಗಳೇನು, ನನ್ನ ಸಂಬಂಧ ಏನು, ಅದರೊಳಗೆ ನಮಗಿರ್ತಕ್ಕಂಥ ಅಂಟೇನು, ನಂಟೇನು, ಮತ್ತು ವಿಚಾರಗಳು, ನಾನು ಹೊಂದಿರತಕ್ಕಂಥ ವಿಚಾರಗಳೇನು, ಅದರೊಂದಿಗೆ ನನಗೆ ಅಭಿಪ್ರಾಯಗಳೇನು, ಬೇರೆಯವರ ವಿಚಾರಗಳೊಂದಿಗೆ ನನ್ನ ವಿಚಾರಗಳನ್ನು ಹೋಲಿಕೆ ಮಾಡೋದೇನು, ಇವೆಲ್ಲವೂ ಕೂಡ ಕ್ಷಣದಿಂದ ಕ್ಷಣ ಅದೊಂದು ಕನ್ನಡಿ ಇದ್ದಂಗೆ. ಸಂಬಂಧ ಅಂದ್ರೆ ಒಂದು ಕನ್ನಡಿ ಇದ್ದಂಗೆ. ಆ ಸಂಬಂಧಗಳಿಂದಲೇ ನಮ್ಮನ್ನು ನಾವು ಕಂಡು ಹಿಡಿಯಬೇಕೇ ಹೊರತು ಬೇರೆ ದಾರಿ ಇಲ್ಲ. ಕ್ಷಣದಿಂದ ಕ್ಷಣಕ್ಕೆ ನೋಡಿಕೊಳ್ಳುವುದು ಅಂದ್ರೆ ತನ್ನನ್ನು ತಾನು ಅರಿತುಕೊಳ್ಳುವುದಂದ್ರೆ ಇವೆಲ್ಲದರ ಜೊತೆಗೆ ನಮಗಿರ್ತಕ್ಕಂಥ ಸಂಬಂಧವನ್ನು ಕ್ಷಣದಿಂದ ಕ್ಷಣಕ್ಕೆ ನೋಡಿಕೊಳ್ಳಬೇಕು. ತನ್ನನ್ನು ತಾನು ಅರಿತುಕೊಳ್ಳುವ ಪ್ರಕ್ರಿಯೆಗೆ ಕೊನೆ ಎಂಬುದಿಲ್ಲ. ತನ್ನನ್ನು ತಾನು ಅರಿತುಕೊಳ್ಳತಕ್ಕಂಥ ಈ ಒಂದು ಪ್ರಕ್ರಿಯೆ ಇದೆ ಅಲ್ವಾ, ಇದು ನಾನು ಅರಿತುಕೊಂಡು ಬಿಟ್ಟಿದ್ದೀನಿ, ನನಗೆ ಗೊತ್ತಿದೆ ನಾನು ಯಾರು ಅಂತ, ಮತ್ತು ನನ್ನ ಅಂತರಂಗವನ್ನು ಶೋಧನೆ ಮಾಡ್ಕೊಂಡಿದ್ದೀನಿ, ಎಲ್ಲ ನನಗೆ ಗೊತ್ತಾಗ್ಬಿಟ್ಟಿದೆ ಅನ್ನತಕ್ಕಂಥ ಸ್ಥಿತಿ ಇಲ್ಲವೇ ಇಲ್ಲ. ಕೊನೆ ಎಂಬುದಿಲ್ಲ, ಗುರಿ ಎಂಬುದಿಲ್ಲ, ಕೆಲಸ ಸಿದ್ಧಿಸಿತು ಎಂಬುದಿಲ್ಲ. ಇದಕ್ಕೆ ಯಾವುದು ಕೊನೆ ಇಲ್ಲ. ಆದಿ ಅಂತ್ಯಗಳಿಲ್ಲದ ಪ್ರಯಾಣ. ಇದೊಂದು ಆದಿ ಅಂತ್ಯಗಳಿಲ್ಲದ ಪ್ರಯಾಣ. ಈ ಪ್ರಯಾಣವನ್ನು ನಾವು ಎಲ್ಲಿ ಇದ್ದೇವೆಯೋ ಅಲ್ಲಿಂದಲೇ ಪ್ರಾರಂಭಿಸೋಣ. ಈ ಪ್ರಯಾಣವನ್ನು ನಾವು ಎಲ್ಲಿದ್ದೀವಿ, ಯಾವ ಸ್ಥಿತಿನಲ್ಲಿದ್ದೀವಿ, ನಾವು ದೂರ ಪ್ರಯಾಣ ಹೋಗ್ಬೇಕಾದ್ರೆ ಮೊದಲ ಹೆಜ್ಜೆ ಎಲ್ಲಿಡ್ಬೇಕು? ನಾವು ಇದ್ದ ಕಡೆಯೇ ಒಂದು ಮೊದಲನೇ ಹೆಜ್ಜೆ ಇಟ್ಟರೇನೆ ನಾವು ಗುರಿ ಮುಟ್ಟೋದು, ಪ್ರಯಾಣ ಸಾಗುವುದು. ಆದ್ದರಿಂದ ನಮ್ಮ ಪ್ರಯಾಣವನ್ನ ಎಲ್ಲಿ ಇದ್ದೇವೆಯೋ ಅಲ್ಲಿಂದಲೇ ಪ್ರಾರಂಭಿಸೋಣ. ನಮ್ಮ ಬಗ್ಗೆ ವಾಸ್ತವಿಕ ಸ್ಥಿತಿಯನ್ನು ಅರಿತುಕೊಳ್ಳೋಣ. ಅಲ್ಲಿಂದ ನಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಆ ಪ್ರಯಾಣದಲ್ಲಿ ಭಗವಂತನ ಕೃಪೆ ಆಶೀರ್ವಾದಗಳು ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಸಹೋದರ ಸಹೋದರಿಯರೇ, ಇದುವರೆಗೂ ವೈ.ಎ. ವಾಸುದೇವರವರು ಜೆ. ಕೃಷ್ಣಮೂರ್ತಿಯವರ ಮೊದಲ ಹಾಗೂ ಕೊನೆಯ ಬಿಡುಗಡೆ ಎಂಬ ಗ್ರಂಥದಿಂದ ಸ್ವಜ್ಞಾನ ಮತ್ತು ನಾನು ಎಂದರೇನು ಎಂಬ ವಿಚಾರವನ್ನು ನಮಗೆ ವಿವರಣೆ ಕೊಡುತ್ತಾ, ಅದರಲ್ಲಿ ಬಹುಮುಖ್ಯವಾಗಿ ಸೆಲ್ಫ್ ನಾಲೆಡ್ಜ್ ಇಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್. ಅಂದ್ರೆ ನಮ್ಮಲ್ಲಿ ಏನಾದರೂ ಪರಿವರ್ತನೆ ಆಗಬೇಕಾದ್ರೆ, ಸಮಾಜದಲ್ಲಿ ಪರಿವರ್ತನೆ ಆಗಬೇಕಾದ್ರೆ, ಪ್ರಪಂಚದಲ್ಲಿ ಏನಾದರೂ ನಾವು ಪರಿವರ್ತನೆ ತರಬೇಕಾದ್ರೆ ನಮ್ಮಲ್ಲಿಂದನೇ ಪ್ರಥಮವಾಗಿ ಸ್ಟಾರ್ಟ್ ಆಗಬೇಕು, ಪ್ರಾರಂಭವಾಗಬೇಕು ಅಂತ ಹೇಳ್ತಾ, ಅಂದ್ರೆ ನಾವು ಏನನ್ನಾದ್ರೂ ಪರಿವರ್ತನೆ ತರಬೇಕು ಪ್ರಪಂಚದಲ್ಲಿ ಅಂತಂದ್ರೆ ಬೇರೆ ಎಲ್ಲೋ ಶುರು ಆಗ್ಬೇಕಾಗಿಲ್ಲ, ನಮ್ಮಿಂದಲೇ ಶುರು ಆಗ್ಬೇಕು ಅಂತ ಇನ್ನು ಅನೇಕ ವಿಚಾರಗಳನ್ನ, ಆಳವಾದ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ನಮ್ಮೊಂದಿಗೆ ಹಿರಿಯ ಸಹೋದರರಾದ C.S. ಶಿಂದೆ ಅವರು ಅಡಿಯಾರ್ನಿಂದ ಇದ್ದಾರೆ. ಅವರಿಂದ ಇನ್ನಷ್ಟು ಹೆಚ್ಚಿನ ವಿವರಣೆಯನ್ನು ಪಡೆದುಕೊಳ್ಳೋಣ. ಶಿಂದೆ ಸರ್. ಶಿಂದೆ ಸರ್. ಹಲೋ. ಸರ್ ಹೇಳಿ ಸರ್. ಸರ್ ನಮಸ್ತೆ ವಾಸುದೇವ ರೆಡ್ಡಿ. ಅವ್ರು ಚೆನ್ನಾಗಿ ವಿವರಣೆ ಮಾಡ್ಯಾರ್ರಿ, ಎಲ್ಲ ಹೇಳ್ಯಾರ ಚೆನ್ನಾಗಿ. ಅದು ಕೃಷ್ಣಮೂರ್ತಿಂದ ಎಷ್ಟು ಮಾತಾಡಬೇಕು ಅಷ್ಟು ಎಲ್ಲ ಚೆನ್ನಾಗಿ ಹೇಳ್ಯಾರು. ವಿ ಹ್ಯಾವ್ ಟು ಥಿಂಕ್ ಓವರ್ ಡೀಪ್ಲಿ. ಸೆಲ್ಫ್ ನಾಲೆಜ್ ಲಿಬರೇಟ್ಸ್.
The same thing is told by the Shankaracharya. Same thing is told by the H.P. Blavatsky. So, Swadhyaya, self-knowledge, self-study is the only way for liberation, for nirvana. And even in the, we can relate this teaching of Krishnamurti with our Buddha's teaching, 6 paramitas, dana, sila, shanti, viraga, dhyana, prajna. So these 6 paramitas, what Buddha taught, same thing is repeated in the voice of the silence, in the talk of the Krishnamurti. And dana means generosity, nothing to do but stop fixing ourselves on the personality. So if we forget the personality, that is a charity. That is the charity. That is dana actually. Then sila means morality, naitikata, which means being honest. Stop being dishonest. Stop being discorrupt. That is what Krishnamurti says. What you are, just observe it. It is the observation of oneself dissolves that what is evil in you. And in the same manner, patience, shanti, nothing to do than not to fear. So no fear. If there is no fear, that is shanti, patience. And then comes the viraga. Viraga, nothing to do than practice continuously. Here again, practice continuously means being awake, avadhanata. That kind of being present in the present situation. And when we come to the dhyana, meditation, rest in the presence, being a whole. And prajna is wisdom. The same thing we can reach to that state by these 6 paramitas. And that is self-knowledge, what we are, and observe that one. That is, we usually say, tapaswadhyaya ishvara pranidhanani, Patanjali has said. That kind of tapa we have to do. Hard work. To know thyself is a hard work. Because we are not knowing ourselves, just reacting. So knowing oneself, having self-knowledge, accepting our shortcomings, all these are very important in the process of spiritual development. That is what Krishnamurti has said again and again. For that, mind must be active, mind must be unconditioned, mind must not be dull. Mind is the tool. Make it proper use. Mind and brain are not different. Brain is also the tool. But we must, he focused on the mind and brain. Never spoke about anything in the invisible world. He spoke about only the present situation. And look upon yourself and see that what happens to you, how the ambition is acting, how desire is acting in you, how anxiety about future, and how the promise of security and solidarity helps you to raise up. Fear of loss, fear of freedom, fear of choice, all these they pull you down. Instead of that actually push you down. On the other hand, if we are having satsanga and we lead a cultured life, that pulls up. That is what he said, be continuous
active, not dull. Active mind is that mind which knows its limitations and possibilities. So such stressful lifestyle must be stopped, and this is the time for personal endeavor, stronger connection with the nature. That is what Krishnamurti always said. You can learn a lot of things from the nature. Be eco-friendly, be in nature, and observe yourself. This self-knowledge helps you to liberate. That is what today's talk ವಾಸುದೇವ ರೆಡ್ಡಿ ಅವರು ಭಾಳ ಚೆನ್ನಾಗಿ ವಿವರಣೆ ಮಾಡಿ ಹೇಳ್ಯಾರ್ರಿ. ಮತ್ತೇನು ಇದ್ರ ಮೇಲೆ ಹೇಳೋದು ಉಳಿದೇ ಇಲ್ಲ. ನಾನು ಅಷ್ಟೇ ಎಚ್ ಪಿ ಬಿ ಅವರ ವಾಯ್ಸ್ ಆಫ್ ದಿ ಸೈಲೆನ್ಸ್ ಆ್ಯಂಡ್ ಬುದ್ಧಾಸ್ ಟೀಚಿಂಗ್ ಆ್ಯಂಡ್ ಕೃಷ್ಣಮೂರ್ತಿಸ್ ಟೀಚಿಂಗ್ ಇವು ರಿಲೇಟ್ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಎ ನೈಸ್ ಲೆಕ್ಚರ್ ವಾಸುದೇವರಾವ್. ನೀವು ಚೆನ್ನಾಗಿ ಹೇಳ್ತೀರಿ, ಕೇಳ್ಕೋತ ಕೂಡಿರ್ಬೇಕು ಹಿಂಗೆ ಅನಿಸ್ತದ್ರಿ. ಆದ್ರೆ ನನಗೆ ನುಡಿಸ್ತಾ ಕೇಳೋದಿಲ್ರಿ, ನೀವು ಹೇಳ್ರಿ ಅಂತ ಹೇಳ್ತಾರೆ ನನಗೆ ಯಾವಾಗ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಶಿಂದೆ ಸರ್. ಇಟ್ ಮೀನ್ಸ್ ಎ ಲಾಟ್. ಹಿರಿಯ ಸಹೋದರರಿಂದ ಈ ತರ ನಮ್ಗೆ ಅವಾಗ ಬಂದಾಗ ನಾವು ವಿಲ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೈಂಡ್ ವರ್ಡ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಶಾಂತಿ ಮಂತ್ರದೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಸರ್ವೇ ವೈ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ನ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ವಂದನೆ.